श्री महागणपतये नमः। श्री गुरुभ्यो नमः। हरि ओम। ओम नमः शिवाय। ओम नमः शिवाय। ओम नमः शिवाय। ಪ್ರಿಯ ವೀಕ್ಷಕರೇ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. 19 ಮೇ 2025ರಿಂದ 25 ಮೇ 2025ವರೆಗೂ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಷಯವನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ನಮ್ಮ ವಾರ ಭವಿಷ್ಯ ಸೋಮವಾರದಿಂದ ಭಾನುವಾರದವರೆಗೂ ಇರುತ್ತೆ. ಈ ವಾರದಲ್ಲಿ ಚಂದ್ರ ಶ್ರವಣ ನಕ್ಷತ್ರ, ಧನಿಷ್ಠಾ ನಕ್ಷತ್ರ, ಶತಭಿಷ, ಪೂರ್ವಭಾದ್ರ, ಉತ್ತರಭಾದ್ರ, ರೇವತಿ ಮತ್ತು ಅಶ್ವಿನಿ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. ಈ ವಾರದಲ್ಲಿ ಬುಧ ಮೇಷರಾಶಿಯಲ್ಲಿ, ಸೂರ್ಯ ವೃಷಭ ರಾಶಿಯಲ್ಲಿ, ಗುರು ಮಿಥುನ ರಾಶಿಯಲ್ಲಿ, ಮಂಗಳ ಗ್ರಹ ಕರ್ಕಾಟಕ ರಾಶಿಯಲ್ಲಿ, ಕೇತು ಸಿಂಹ ರಾಶಿಯಲ್ಲಿ, ಆಮೇಲೆ ರಾಹು ಆಪೋಸಿಟ್ ಕುಂಭ ರಾಶಿಯಲ್ಲಿ, ಶನಿ ಮತ್ತು ಶುಕ್ರ ಮೀನ ರಾಶಿಯಲ್ಲಿ ಸಂಚಾರ ಆಗ್ತಾರೆ. ಎಲ್ಲ ಆಧಾರದ ಮೇಲೆ ಗ್ರಹಗಳು ಮತ್ತು ನಕ್ಷತ್ರಗಳು ನಿಮ್ಗೆ ಈ ವಾರ ಏನು ಫಲಾನುಫಲ ಕೊಡ್ತಾರೆ ಅನ್ನುವಂಥ ವಿಷಯವನ್ನ ನಾನು ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತೀನಿ. ಕೆಲವರು ಹೇಳ್ತೀರಾ ಗುರುಜಿ ಹತ್ರ ಡೇಟ್ ಆಫ್ ಬರ್ತ್ ಇಲ್ಲ ಅಂತ, ಅಂತವ್ರು ಹಸ್ತ ಸಾಮುದ್ರಿಕ ಶಾಸ್ತ್ರ ಮುಖಾಂತರ ಭವಿಷ್ಯವನ್ನು ತಿಳ್ಕೊಬಹುದು. ನೀವೆಲ್ಲ ನನ್ನ ಚಾನಲ್ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ, ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮ್ಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ. ನೀವೆಲ್ಲ ಸೋಷಿಯಲ್ ಮೀಡಿಯಾಗಳು ಇರ್ತೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡಿ. ಹಾಗಾದ್ರೆ ಗುರುಜಿ ನನ್ನ ಹತ್ರ ಡೇಟ್ ಆಫ್ ಬರ್ತ್ ಇಲ್ಲ, ಎಷ್ಟು ಗಂಟೆಗೆ ಹುಟ್ಟಿದೀನಿ ಅಂತ ಟೈಮ್ ಗೊತ್ತಿಲ್ಲ ಅನ್ನೋಂಥವ್ರು ಹಸ್ತ ಸಾಮುದ್ರಿಕ ಶಾಸ್ತ್ರ, ಜ್ಯೋತಿಷ ಶಾಸ್ತ್ರದ ಮತ್ತೊಂದು ಭಾಗವೇ ಹಸ್ತ ಸಾಮುದ್ರಿಕ ಶಾಸ್ತ್ರ. ಹಸ್ತ ಸಾಮುದ್ರಿಕ ಶಾಸ್ತ್ರ ಮುಖಾಂತರ ಕೂಡ ನಿಮ್ಮ ಭವಿಷ್ಯ ತಿಳ್ಕೊಬಹುದು, ಅಥವಾ ಮುಖ ಸಾಮುದ್ರಿಕ ಶಾಸ್ತ್ರ ಮುಖಾಂತರ ಕೂಡ ನೀವು ನಿಮ್ಮ ಭವಿಷ್ಯವನ್ನ ತಿಳ್ಕೊಬಹುದು. ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಿಮ್ಮ ಮನೇಲಿ ಕನ್ನಡಿ ಇರುತ್ತೆ, ಎಲ್ಲರ ಮನೇಲೂ ಕನ್ನಡಿ ಇರುತ್ತಲ್ವಾ? ಕನ್ನಡಿ ಮುಂದೆ ನಿಂತ್ಕೊಳ್ಳಿ. ನಿಮ್ಮ ಮುಖ ಚೌಕಾಕಾರ, ಸ್ಕ್ವಯರ್ ಶೇಪ್. ಚೌಕಾಕಾರ ಗೊತ್ತಲ್ಲ ನಿಮ್ಗೆ? ಚೌಕಾಕಾರದಲ್ಲಿ ಏನಾದ್ರು ನಿಮ್ಮ ಮುಖ ಇದ್ರೆ ಅಂತಹ ವ್ಯಕ್ತಿಯು ಸೌಮ್ಯ ವ್ಯಕ್ತಿ ಸ್ವಭಾವದವರು. ಪುರುಷ ಆಗಿರ್ಬೋದು, ಸ್ತ್ರೀ ಆಗಿರ್ಬೋದು. ದೃಢ ನಿಶ್ಚಯ, ಧೈರ್ಯ, ಸಾಹಸ ಇವೆಲ್ಲ ವಿಶೇಷ ಗುಣಗಳು ಅಂತಹ ವ್ಯಕ್ತಿಗೆ ಇರುತ್ತೆ. ತುಂಬಾ ಓದೋದ್ರ ಬಗ್ಗೆ ಆಸಕ್ತಿ, ಅಧ್ಯಯನಶೀಲ, ಉತ್ತಮ ಸಹನ ಶಕ್ತಿ, ಸಮಾಜದಲ್ಲಿ ಪ್ರತಿಷ್ಠತೆಯನ್ನ ಪಡಿತಾರೆ. ಚೌಕಾಕಾರದ ಮುಕ್ತ ವ್ಯಕ್ತಿ ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಬೇಕಾದ್ರೆ ಅಧಿಕ ಸಮಯ ತೆಗೆದುಕೊಳ್ಳುವುದಿಲ್ಲ, ಬೇಗ ಟಕ್ ಅಂತ ನಿರ್ಣಯ ಮಾಡುವಂತ ಶಕ್ತಿ ಚೌಕಾಕಾರದ ಮುಖದಲ್ಲಿರೋರ್ಗೆ ಇರುತ್ತೆ. ಯಾಕೆಂದ್ರೆ ಕೆಲವ್ರದ್ದು ಓವಲ್ ಶೇಪ್ ಇರುತ್ತೆ, ಕೆಲವ್ರದ್ದು ರೌಂಡ್ ಶೇಪ್ ಇರುತ್ತೆ ಮುಖ. ಅದಕ್ಕೆ ನಿಮ್ಮ ಮುಖ ಯಾವ ರೀತಿಲಿ ಇದೆ ಅಂತ ನೋಡ್ಕೊಂಡು ನಿಮ್ಮ ಭವಿಷ್ಯವನ್ನ ನೀವು ತಿಳ್ಕೊಬಹುದು. ಆಮೇಲೆ ಕೈ ರೇಖೆಗಳು ನೋಡಿ, ಎಲ್ಲಾ ಬೆರಳುಗಳಲ್ಲಿ ಅತ್ಯಂತ ಚಿಕ್ಕ ಬೆರಳು ಅಂದ್ರೆ ಯಾವುದು? ಕಿರು ಬೆರಳು. ಇದನ್ನ ಬುಧ ಬೆರಳು ಅಂತೀವಿ. ಈ ಬುಧ ಬೆರಳಿನ ಕೆಳಗಡೆ ಭಾಗವನ್ನ ಬುಧ ಪರ್ವ, ಈ ಬೆರಳಿನ ಕೆಳಗಡೆ ಇರುವಂತದ್ದು ಬುಧ ಪರ್ವ. ಮೆರ್ಕುರಿ ಮೌಂಟ್ ಅಂತ ಇಂಗ್ಲಿಷ್ ಅಲ್ಲಿ ಕರೀಲಾಗುತ್ತೆ. ಇವನ್ನೆಲ್ಲ ಜಾಸ್ತಿ ಮುಖ ಸಾಮುದ್ರಿಕ ಶಾಸ್ತ್ರನ ಫೇಸ್ ರೀಡಿಂಗ್ ಅಂತೀವಿ. ಪಾಮಿಸ್ಟ್ರಿನ ಹಸ್ತ ಸಾಮುದ್ರಿಕ ಶಾಸ್ತ್ರ, ಇಂಗ್ಲಿಷ್ ಅಲ್ಲಿ ಪಾಮಿಸ್ಟ್ರಿ ಅಂತಾರೆ. ಹಾಗಾದ್ರೆ ಇದನ್ನ ಜಾಸ್ತಿ ಪಾಶ್ಚಿಮಾತ್ಯರು ಅಭ್ಯಾಸ ಜಾಸ್ತಿ ಮಾಡ್ತಾ ಇದ್ದಾರೆ, ರಿಸರ್ಚ್ ಮಾಡ್ತಾ ಇದ್ದಾರೆ. ಆದ್ರೆ ಇದೆಲ್ಲ ಬಂದಂಥದ್ದು ನಮ್ಮ ವೇದಗಳ ಅಂಗ ಜ್ಯೋತಿಷ ಶಾಸ್ತ್ರ. ಹಾಗಾದ್ರೆ ಬುಧ ಪರ್ವದ ಮೇಲೆ ತ್ರಿಕೋನವಿದ್ದರೆ ಆ ವ್ಯಕ್ತಿ ಸೂಕ್ಷ್ಮ ಸ್ವಭಾವ ವ್ಯಕ್ತಿ, ಹೆಚ್ಚು ವ್ಯಾಪಾರ ಮಾಡುವಂತಹ ಗುಣ, ವ್ಯಾಪಾರಸ್ಥ, ವಿಜ್ಞಾನದಲ್ಲಿ ಉನ್ನತ ಪದವಿ, ಅನುಭವವನ್ನ ಮಾಡ್ತಾನೆ. ಅಕಸ್ಮಾತ್ ನಕ್ಷತ್ರ ಚಿಹ್ನೆ ಇದ್ದರೆ ವಿದೇಶ ವ್ಯವಹಾರಗಳು, ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗ್ತಾನೆ ಅಂತೇಳಿ ನಾವು ಕೈಯಲ್ಲಿರುವಂತಹ ರೇಖೆಗಳನ್ನ ನೋಡಿ ಭವಿಷ್ಯವನ್ನ ತಿಳ್ಕೊಬಹುದು. ನಿಮ್ ಕೈನ ನೀವೇ ನೋಡಿ. ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೆ ಗೌರಿ ಅಂತ ನಾವು ಮಂತ್ರವನ್ನ ಜಪ ಮಾಡ್ತಾ ಇದ್ವಿ. ಯಾಕೆಂದ್ರೆ ಎಲ್ಲ ನವಗ್ರಹಗಳು ಕೂಡ, ದೇವತೆಗಳು ಕೂಡ ನಮ್ಮ ಕೈಯಲ್ಲಿದ್ದಾರೆ. ಒಂದೊಂದು ರೇಖೆನೂ ಕೂಡ ಒಂದೊಂದು ಗ್ರಹಗಳು ಆಳುತ್ತೆ. ಗ್ರಹಂ ಸರ್ವಾಧೀನಂ ಗ್ರಹಂ ಅಂತೀವಿ. ಎಲ್ಲಾ ಕಡೆ ಗ್ರಹನೇ. ಗ್ರಹಂ ದೈವಾಧೀನಂ, ಗ್ರಹಗಳು ದೇವರ ಅಧೀನದಲ್ಲಿದ್ದಾರೆ. ಅದಕ್ಕೆ ಅಂಗನ್ಯಾಸ ಮಾಡ್ತೀವಿ ಉಪನಯನ ಮಾಡ್ಕೋಬೇಕಾದ್ರೆ, ಅಲ್ವಾ? ಎಲ್ಲರಿಗೂ ಗೊತ್ತಿದೆಯಲ್ಲ ಅಂಗನ್ಯಾಸ ಮಾಡೋದು.
ಉಪನಯನ ಯಾರಿಗಾಗಿರುತ್ತೋ ಅವ್ರಿಗೆಲ್ಲ ಗೊತ್ತಿರುತ್ತೆ. ಹಾಗೆ ಎಲ್ಲ ಗ್ರಹಗಳು ದೇವತೆಗಳು ನಮ್ಮ ಕೈಯಲ್ಲೇ ಇದ್ದಾರೆ ಅನ್ನೋದನ್ನ ನಮ್ಮ ವೇದಗಳು ಹೇಳುತ್ತೆ. ವೇದ ಅಂದಾಗ ಚತುರ್ವೇದಗಳು, ವೇದದ ಅಂಗ ಅಂದಾಗ ಕಣ್ಣು, ಜ್ಯೋತಿಷ್ಯ ಶಾಸ್ತ್ರ. ಎಲ್ಲರೂ ಕೂಡ ಶೇರ್ ಮಾಡಿ. ಈಗ ವಾರ ಭವಿಷ್ಯವನ್ನು ಸ್ಟಾರ್ಟ್ ಮಾಡ್ತೀನಿ. ಗುರುಜಿ ನಮ್ಗೆಲ್ಲ ದೊಡ್ಡ ವಿಡಿಯೋ ಆಗುತ್ತೆ, ಟೈಮ್ ಗೊತ್ತಾಗಲ್ಲ ಅಂದಾಗ ಟೈಮ್ ಸ್ಟ್ಯಾಂಪ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ನೀವೆಲ್ಲ ಕೂಡ ನೋಡ್ಕೋಬಹುದು. ಈಗ ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಹಾಗಾದ್ರೆ ಮೇಷರಾಶಿಯವರ ಭವಿಷ್ಯ ಈ ವಾರ ಹೇಗಿದೆ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ. ನೋಡಿ, ಮೇಷರಾಶಿ ಜಾತಕರಿಗೆ ದ್ವಿತೀಯ ಭಾವದಲ್ಲಿ ಸೂರ್ಯ ಸಂಚಾರ. ಸೂರ್ಯನನ್ನ ಶನಿ ಮಹಾತ್ಮ ನೋಡ್ತಾನೆ. ಅವಾಗ ಏನಾಗುತ್ತೆ, ಮನೆಯಲ್ಲಿ ಕಲಹಗಳಾಗುವ ಸಾಧ್ಯತೆಗಳಿರುತ್ತೆ. ಫೈನಾನ್ಷಿಯಲ್ ವಿಷಯದಲ್ಲಿ ಕಲಹಗಳಾಗ್ಬೋದು. ನೀವು ಮಾತಾಡಬೇಕಾದ್ರೆ ಬಹಳ ಎಚ್ಚರವಾಗಿರ್ಬೇಕು. ಇಲ್ಲ ಕಣ್ಣಿನ ತೊಂದರೆಗಳಾಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನು ಮೂರನೇ ಮನೆಯಲ್ಲಿ ಗುರು ಸಂಚಾರ. ಧೈರ್ಯ, ಸ್ಥೈರ್ಯ, ನೀವೇನೇ ಒಂದು ತೋರಿಸ್ಬೇಕಾದ್ರೆ ಒಡೆದಾಡ ಮಾಡಕ್ಕಾಗಲ್ಲ. ಬುದ್ಧಿಯಿಂದ, ಜ್ಞಾನದಿಂದ, ಧೈರ್ಯದಿಂದ ಸಫಲತೆಯನ್ನ ನೀವು ಪಡಿಬೇಕಾಗತ್ತೆ. ಚತುರ್ಥ ಭಾವದಲ್ಲಿ ಮಂಗಳ ಗ್ರಹ ಇರೋದ್ರಿಂದ ಕಲಹಗಳಾಗ್ಬೋದು, ಗೃಹ ಕಲಹ. ಈಗ ನೋಡಿ, ಎಲ್ಲೆಲ್ಲಿ ನೋಡಿದ್ರು ಮನೆಯಲ್ಲೇ ಕಲಹ. ತಾಯಿ ತಂದೆಗೆ ಕಲಹ, ತಂದೆ ತಾಯಿ ಜಗಳ ಆಡ್ತಿರೋದು ಮಕ್ಕಳು ನೋಡಕ್ಕಾಗಲ್ಲ. ಮಕ್ಕಳಾಗದೆ ಇದ್ರೆ ಗಂಡ ಹೆಂಡತಿ ಜಗಳ, ಇಲ್ಲ ಮಕ್ಕಳಿಗೂ ತಂದೆ ತಾಯಿಗೂ ಕೂಡ ಜಗಳ. ಈ ತರ ಕಲಹಗಳು ಎಲ್ಲಾರ ಮನೆಗಳಲ್ಲೂ ಈಗ ಜಾಸ್ತಿ ಆಗ್ತಾ ಇದೆ. ಯಾಕೆಂದ್ರೆ ಒಂದೇ ತತ್ವದಲ್ಲಿ ಶನಿ ಕುಜ 4ನೇ ಮನೆಯಲ್ಲಿರೋದ್ರಿಂದ ಮನೆಯಲ್ಲಿ ವಾಸ ಮಾಡಕ್ಕೆ ಬೇಜಾರಾಗುವಂತಹ ಸಮಸ್ಯೆಗಳು ಕೂಡ ಕಂಡು ಬರ್ಬೋದು. ಇನ್ನು ಪಂಚಮ ಭಾವದಲ್ಲಿ ಕೇತು ಇರೋದ್ರಿಂದ ಮಕ್ಕಳ ವಿಚಾರದಲ್ಲಿ ವಿವಾದ ಉಂಟಾಗುವಂಥದ್ದು. ಇನ್ನು 6ನೇ ಮನೆ ಅಧಿಪತಿ ಬುಧ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಮಾನಸಿಕ ಒತ್ತಡ, ಕಾಯಿಲೆಗಳ ಭಯ, ರೋಗ ಯಾವುದು ಅಂತಾನೆ ಕಂಡುಹಿಡಿಯಕ್ ಆಗದೆ ಇರುವಂತಹ ಪರಿಸ್ಥಿತಿ ಡಾಕ್ಟರ್ಗಳಿಗೆ ಬರ್ಬೋದು. ಅದಕ್ಕೆ ಬಹಳ ಎಚ್ಚರವಾಗಿರ್ಬೇಕು. ಯಾಕೆಂದ್ರೆ ರಾಹು ಮತ್ತು ಬುಧ ವಿರುದ್ಧ ದಿಕ್ಕಿನಲ್ಲಿ ಸಂಚಾರ ಆಗ್ತಿದ್ದಾರೆ. ಬುಧ ಪೂರ್ವ ದಿಕ್ಕಿನಲ್ಲಿ ಸಂಚಾರ ಆಗ್ತಾ ಇದ್ರೆ, ಪಶ್ಚಿಮ ದಿಕ್ಕಿನಲ್ಲಿ ರಾಹು ಸಂಚಾರ ಆಗ್ತಾ ಇರೋದ್ರಿಂದ ಸ್ವಲ್ಪ ಆರೋಗ್ಯ ವಿಚಾರ, ನರಗಳ ವಿಚಾರ, ಚರ್ಮಗಳಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳ ವಿಚಾರದಲ್ಲಿ ಬಹಳ ಎಚ್ಚರಿಕೆಯನ್ನು ನೀವು ವಹಿಸಬೇಕಾಗುತ್ತೆ. ಸಪ್ತಮಾಧಿಪತಿ ಶುಕ್ರ ಶನಿಯ ಜೊತೆ ಸಂಯೋಗಗೊಂಡು ವ್ಯಯಭಾವದಲ್ಲಿ ಮೇಷರಾಶಿ ಜಾತಕರಿಗೆ ಸಂಚಾರ ಆಗ್ತಾ ಇರೋದ್ರಿಂದ ಸಂಗಾತಿ ವಿಚಾರದಲ್ಲಿ ದುಃಖ, ಹಣಕಾಸಿನ ವಿಚಾರದಲ್ಲಿ ದುಃಖ, ಅಥವಾ ವೈರಾಗ್ಯ, ಬೆಡ್ ಕಂಫರ್ಟ್ ಅನ್ನೋದಿರಲ್ಲ, ಅಥವಾ ಕೆಲವರಿಗೆ ಟೆಂಪರವರಿ ಸಪರೇಷನ್ ಅಥವಾ ಪರ್ಮನೆಂಟ್ ಸಪರೇಷನ್, ವಿವಾಹ ಜೀವನದಲ್ಲಿ ತುಂಬಾ ಏರುಪೇರುಗಳು, ಈ ತರ ತುಂಬಾ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಅನುಭವಿಸ್ತಾ ಇರುವಂತವ್ರು ಜನ್ಮ ಜಾತಕಗಳನ್ನ ತೋರಿಸಿ ಪರಿಹಾರಗಳನ್ನ ಮಾಡ್ಕೊಳ್ಳಿ. ಇನ್ನು ಅಷ್ಟಮದಲ್ಲಿ ಸೂರ್ಯನ ದೃಷ್ಟಿ, ಇನ್ನು ನವಮ ಭಾವದಲ್ಲಿ ಗುರು ದೃಷ್ಟಿ ಇರೋದ್ರಿಂದ ಇಷ್ಟೆಲ್ಲ ಸಮಸ್ಯೆಗಳು ಹೇಳ್ತಾ ಇದ್ರು ಗುರುಜಿ. ಮತ್ತೆ ಒಳ್ಳೇದು ಯಾವಾಗ? ದೈವ ಚಿಂತನೆಗಳಿಂದ. ಗುರು ನೋಡಿ ನೇರವಾಗಿ ಭಾಗ್ಯ ಸ್ಥಾನವನ್ನು ನೋಡ್ತಾನೆ. ದೈವ ಚಿಂತನೆ, ಎಲ್ಲದಕ್ಕಿಂತ ಮುಖ್ಯವಾಗಿ ತಂದೆ ತಾಯಿಯನ್ನ ಗೌರವಿಸುವಂಥದ್ದು. ತಾಯಿಗೆ ಕೋಪ ಜಾಸ್ತಿ ಇರುತ್ತೆ, ಆದ್ರೂ ಕೂಡ ತಾಯಿಗೆ ನೀವು ಗೌರವ ಸನ್ಮಾನಗಳು ಕೊಡೋದು, ಇಲ್ಲ ದೈವಾರಾಧನೆಗಳನ್ನ ಮಾಡೋದ್ರಿಂದ ಎಲ್ಲಾ ಕಷ್ಟಗಳ ಸಮಸ್ಯೆಗಳು ಕೂಡ ನಿಮ್ಗೆ ಪರಿಹಾರ ಆಗುತ್ತೆ. ರಾಹುವನ್ನು ಕೂಡ ಗುರು ದೃಷ್ಟಿಯಿಂದ ಕಂಟ್ರೋಲ್ ಮಾಡ್ಕೋಬಹುದು. ನಿಮ್ಮ ಎಲ್ಲಾ ಮನೋಕಾಮನೆಗಳು ಡೈರೆಕ್ಟ್ ಆಗಿ ಆಗಲ್ಲ, ಮರು ಪ್ರಯತ್ನಗಳು ಇಂಡೈರೆಕ್ಟ್ ಇಂದ ನಿಮ್ಮ ಮನೋಕಾಮನೆಗಳು ಪೂರ್ಣ ಆಗುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಇರುತ್ತೆ. ಹಾಗಾದ್ರೆ ಮೇಷರಾಶಿ ಜಾತಕರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ವಾರದ ಮೊದಲು 3 ದಿನ ಸೋಮವಾರ, ಮಂಗಳವಾರ, ಬುಧವಾರ ಎಲ್ಲಾ ಪ್ರಯತ್ನಗಳಲ್ಲಿ ನೀವು ಯಶಸ್ವಿ ಆಗ್ತೀರಿ. ಆದಾಯದಲ್ಲಿ ಏರಿಕೆ ಆಗುತ್ತೆ. ಧನಂ ಮೂಲಂ ಇದಂ ಜಗತ್. ಈ ಜಗತ್ತಲ್ಲಿ ಹಣ ಬಹಳ ಪ್ರಾಮುಖ್ಯತೆ ಆಗಿರೋದ್ರಿಂದ ಹಣಕಾಸಿನಲ್ಲಿ ಅಭಿವೃದ್ಧಿ. ವಿವಾಹ ಭಾಗ್ಯ, ಅವಿವಾಹಿತರಿಗೆ ವಿವಾಹ ಭಾಗ್ಯ, ವಿವಾಹ ಆಗಿ ವಿಚ್ಛೇದನ ಆಗಿರೋರ್ಗೂ ಕೂಡ ವಿವಾಹ ಭಾಗ್ಯ. ವಿವಾಹ ಭಾಗ್ಯ ಅಂದಾಗ ಏನ್ ಹೇಳಿದೀನಿ? ಬರೀ ಸಾಲಾವಳಿ ನೋಡೋದಲ್ಲ. ಯಾವ್ದು ಮಂದಿರದಲ್ಲಿ ಹೋದೆ, ಪುರೋಹಿತರು ಹೇಳಿದ್ರು ಸಾಲಾವಳಿ ಚೆನ್ನಾಗಿ ಬರುತ್ತೆ ಅಂತ ವಿವಾಹ ಆಗ್ಬಿಟ್ಟೆ ಗುರುಜಿ. ಮ್ಯಾಚಿಂಗ್ ಮಾಡ್ಬೇಕು. ವಧು ನಿಮ್ ಜೊತೆಗೆ ಹೊಂದ್ಕಂತಾರ ಇಲ್ವಾ?
ವರ ಆಯುಷ್ಯ ಆರೋಗ್ಯ ಚೆನ್ನಾಗಿದೆಯಾ ಇಲ್ವಾ, ಮಕ್ಕಳಾಗ್ತಾರ ಇಲ್ವಾ, ಇವೆಲ್ಲ ನೋಡ್ಕೋಬೇಕು. ಮದ್ಯ ದ್ರವ್ಯ ವ್ಯಾಪಾರದಿಂದನೂ ಕೂಡ ಲಾಭ ಆಗುತ್ತೆ ಸೋಮವಾರ, ಮಂಗಳವಾರ, ಬುಧವಾರ. ಇನ್ನ ಗುರುವಾರ, ಶುಕ್ರವಾರ, ಸೋಮವಾರ, ಮಂಗಳವಾರ, ಬುಧವಾರದ ಭವಿಷ್ಯವನ್ನ ನಾನು ತಿಳಿಸಿದ್ದೀನಿ. ಇನ್ನು ಗುರುವಾರ, ಶುಕ್ರವಾರ ಶೀಘ್ರ ಕೋಪ, ಬೇಕಾದಾಗ ಊಟ ವಸತಿ ದೊರೆಯದೆ ಅನಾನುಕೂಲಗಳು, ಅಧಿಕ ಖರ್ಚುಂಟಾಗುತ್ತೆ. ಮತ್ತೆ ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಉತ್ತಮ ಭವಿಷ್ಯ, ಸನ್ಮಾನಗಳು ಸಿಗುತ್ತೆ, ಒಡವೆಗಳನ್ನ ತಗೊಂತೀರಿ, ಕಾಣಿಕೆಗಳು ಬರುತ್ತೆ. ಒಟ್ಟು ಈ ವಾರ 5 ದಿನ ಶುಭ ಕಾಲ: ಸೋಮವಾರ, ಮಂಗಳವಾರ, ಬುಧವಾರ, ಶನಿವಾರ, ಭಾನುವಾರ. ಹಾಗಾದ್ರೆ ಮೇಷರಾಶಿ ಜಾತಕರು ಏನ್ ಪರಿಹಾರ ಮಾಡ್ಕೋಬೇಕು ಅಂದಾಗ, ಓಂ ರುದ್ರಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ರುದ್ರಾಭಿಷೇಕವನ್ನ ಮಾಡಿಸಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಮೇಷರಾಶಿ ಜಾತಕರಿಗೆ ಕಡಿಮೆ ಆಗುತ್ತೆ. ಇನ್ನು ರಾಶಿಚಕ್ರದಲ್ಲಿ ಕಾಯ್ತಾ ಇದ್ದೀರಲ್ವಾ, 2ನೇ ರಾಶಿ ವೃಷಭ ರಾಶಿ. ಯಾರು ವೃಷಭ ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ವೃಷಭ ರಾಶಿಯವರಿಗೆ ಗುರುಬಲ ಆರಂಭ ಆಗಿದೆ. ನೀವು ಮಾತಾಡುವ ಮಾತಿನಿಂದ ಧನ ಲಾಭ, ಕುಟುಂಬ ಅಭಿವೃದ್ಧಿ, ಧನವನ್ನ ನೀವು ಸಂಗ್ರಹಣೆ ಮಾಡ್ತೀರಿ. ಯಾಕಂದ್ರೆ ಎಮರ್ಜೆನ್ಸಿ ಫಂಡ್ ಅಂತ ಇರಲೇಬೇಕು ಎಲ್ಲರ ಹತ್ರ. ಕೆಲವರೆಲ್ಲ ಈಗ ಸಾಫ್ಟ್ವೇರ್ ಅಲ್ಲಿ ಇಲ್ಲಿ ಲೇ ಆಫ್ ಆಗ್ಬಿಡುತ್ತೆ, ತೊಂದರೆಗಳಾಗ್ಬಿಡುತ್ತೆ, ದುಡ್ಡು ಇಟ್ಕೊಂಡಿರ್ಬೇಕು. ನಿಮ್ಗೆಲ್ಲ ಆಗಲ್ಲ. ನಿಮಗೆ ಗುರುಬಲ ಬಂದಿದೆ, ಒಳ್ಳೇದಾಗುತ್ತೆ. ವೃಷಭ ರಾಶಿಯವರಿಗೆ ಧೈರ್ಯ ಹೆಚ್ಚಾಗುತ್ತೆ. ನೀವು ಮಾಡುವಂತ ಉದ್ಯೋಗದಿಂದ ನಿಮಗೆ ಲಾಭ ಆಗುತ್ತೆ. ಬುಧ ವ್ಯಯಭಾವ, ಬೆಡ್ ಕಂಫರ್ಟ್ ಇರಲ್ಲ, ರಾತ್ರಿ ಸರಿಯಾಗಿ ನಿದ್ದೆ ಬರಲ್ಲ, ನಿದ್ರಾಭಂಗ ಉಂಟಾಗುವ ಸಾಧ್ಯತೆಗಳಿದೆ. ಸುಖ ಅನ್ನೋದು ನಿಮಗೆ ಪ್ರಾಪ್ತಿಯಾಗಲ್ಲ. ತಾಯಿಯ ಜೊತೆಗೆ ಬಾಂಧವ್ಯ ಕೆಟ್ಟೋಗುವ ಸಾಧ್ಯತೆಗಳಿರುತ್ತೆ. ವೃಷಭ ರಾಶಿ ಜಾತಕರು ಸ್ವಲ್ಪ ಎಚ್ಚರವಾಗಿ ಇರಬೇಕು. ಆಮೇಲೆ ಪಂಚಮಾಧಿಪತಿ ಬುಧ ವ್ಯಯಸ್ಥಾನ, ಮಕ್ಕಳ ಜೊತೆಗೆ ವಿವಾದ, ಅಥವಾ ಮಕ್ಕಳಿಗೆ ಅನಾರೋಗ್ಯ, ಅಥವಾ ಮಕ್ಕಳು ದೂರ ಹೋಗುವಂಥದ್ದು, ಈ ತರ ಸಮಸ್ಯೆಗಳು. ಇನ್ನು 6ನೇ ಮನೆ ಅಧಿಪತಿ ಶುಕ್ರ ಲಾಭಸ್ಥಾನದಲ್ಲಿ. ಯಾರು ಡಾಕ್ಟರ್ಗಳಿದ್ದೀರಿ, ಸೇವೆಯನ್ನ ಮಾಡ್ತಾ ಇದ್ದೀರಿ, ಜನ ಸೇವೆಯೇ ಜನಾರ್ದನ ಸೇವೆ ಅಂತ, ಯಾರ ಸೇವೆ ಕರ್ತವ್ಯ, ಸರ್ಕಾರದಲ್ಲಿ ಕೆಲಸ ಮಾಡೋರು ಕೂಡ ಜನ ಸೇವೆನೇ ಮಾಡೋದು. ಅದನ್ನ ನಾನು ಜನ ಸೇವೆ ಮಾಡ್ತಾ ಇದ್ದೀನಿ ಅಂತ ದೇವರ ಕೆಲಸ ಅಂತ ನೀವು ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಲಾಭ ಅನುಕೂಲಗಳು ಆಗುತ್ತೆ. ಹಾಗಾದ್ರೆ ವೃಷಭ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಈ ವಾರದಲ್ಲಿ 5 ದಿನ ಬಹಳ ಚೆನ್ನಾಗಿರ್ತೀರಿ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ. ನಿಮಗೆ ಬಹಳ ಗೌರವಗಳು ಪ್ರಾಪ್ತಿಯಾಗುತ್ತೆ, ಉಲ್ಲಾಸ ಪ್ರಾಪ್ತಿಯಾಗುತ್ತೆ. ತಾವು ಮಾಡ್ತಿರುವಂತ ಉದ್ಯೋಗದಲ್ಲಿ ಯಶಸ್ವಿ ಆಗ್ತೀರಿ, ಅಧಿಕಾರ ಪಡಿತೀರಿ, ಸೇವೆಯಲ್ಲಿ ಪ್ರಮೋಷನ್ ಸಿಗುತ್ತೆ, ವಿವಾಹ ಭಾಗ್ಯ ಉಂಟಾಗುತ್ತೆ. ವೃಷಭ ರಾಶಿ ಜಾತಕರಿಗೆ ವಿವಾಹ ಭಾಗ್ಯ ಅಂದಾಗ ಯಾವಾಗ್ಲೂ ಕೂಡ ಏನ್ ಹೇಳ್ತೀನಿ, ಬರೀ ಸಾಲಾವಳಿ ನೋಡಿ ವಿವಾಹ ಆಗೋದಲ್ಲ. ಇಬ್ಬರ ಜಾತಕಗಳನ್ನ ಮ್ಯಾಚಿಂಗ್ ಮಾಡಿಸಿ, ವಧು ನಿಮ್ಗೂ ಹೊಂದ್ಕೋಬೇಕು, ನಿಮ್ಮ ಕುಟುಂಬ ಅಥವಾ ನಿಮ್ಮ ತಾಯಿ ತಂದೆಗೆ ಹೊಂದ್ಕೊಳ್ಳುವಂತಹ ವಧುವನ್ನ ಮದುವೆ ಆಗ್ಬೇಕು. ವರನ ಆಯುಷ್ಯು, ಆರೋಗ್ಯ, ಮಕ್ಕಳಾಗ್ತಾರ ಇಲ್ವಾ ಎಲ್ಲ ನೋಡ್ಬೇಕಾಗುತ್ತೆ. ಬರೀ ಹಣಕಾಸು ನೋಡಿ ಮಾಡ್ಕೊಳ್ಳೋದು ಸರಿಯಲ್ಲ. ಆಮೇಲೆ ವಿವಾಹ ವಿಚ್ಛೇದನ ತೊಂದರೆಗಳನ್ನ ಅನುಭವಿಸ್ಬೇಡಿ. ಇನ್ನು ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಸ್ತ್ರೀಯಿಂದ ಅಧಿಕ ಖರ್ಚುಂಟಾಗುತ್ತೆ, ಅನಾರೋಗ್ಯ ಉಂಟಾಗುತ್ತೆ, ಕಣ್ಣುಗಳ ತೊಂದರೆ ಉಂಟಾಗುತ್ತೆ. ವೃಷಭ ರಾಶಿ ಜಾತಕರಿಗೆ ವಾರದ ಕೊನೆ 2 ದಿನ. ಹಾಗಾದ್ರೆ ವೃಷಭ ರಾಶಿ ಜಾತಕರು ಏನ್ ಮಂತ್ರ ಜಪ ಮಾಡ್ಬೇಕು? ಗುರುಗಳ ಗುರು ಸದ್ಗುರು ಶಿವ, ಓಂ ಸದ್ಗುರುವೇ ನಮಃ ಅನ್ನುವಂಥ ಮಂತ್ರವನ್ನು ಜಪ ಮಾಡಿ ಗಂಗಾ ಜಲದಿಂದ ಶಿವನ ಅಭಿಷೇಕ ಮಾಡಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 3ನೇ ರಾಶಿ ಮಿಥುನ ರಾಶಿ. ಯಾರ್ಯಾರು ಮಿಥುನ ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಮಿಥುನ ರಾಶಿಯವರಿಗೆ ಹೇಗಿದೆ ಫಲಾನುಫಲ? ಕಾಯ್ತಾ ಇದ್ದೀರಲ್ವಾ? 19 ಮೇ 2025ರಿಂದ 25 ಮೇ 2025 ಮಿಥುನ ರಾಶಿ ಭವಿಷ್ಯ ನೋಡಿ. ಈಗ ನಿಮ್ಮ ಜನ್ಮ ರಾಶಿಯಲ್ಲಿ ಗುರು ಸಂಚಾರ, ಗುರು ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಒಳ್ಳೆ ಫಲ ಕೊಡಲ್ಲ. ಯಾಕಂದ್ರೆ ಶ್ರೀರಾಮನ ಜಾತಕದಲ್ಲಿ ದೇವತಾ ಪುರುಷ, ಪುರುಷೋತ್ತಮ ಶ್ರೀರಾಮ ಕಾಡಿಗೆ ಹೋಗುವಂತ ಪರಿಸ್ಥಿತಿ ಬಂತು. ಆಗ ನಿಮ್ಮ ಜನ್ಮ ರಾಶಿಯಲ್ಲಿ ಗುರು ಸಂಚಾರ ಸಪ್ತಮಾಧಿಪತಿ ಮತ್ತು ದಶಮಾಧಿಪತಿಯಾಗಿ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಉದ್ಯೋಗದ ವಿಷಯದಲ್ಲಿ ಬಹಳ ಎಚ್ಚರವಾಗಿರಬೇಕು.
ವಿವಾಹ ವಿಚಾರದಲ್ಲಿ ಬಹಳ ಎಚ್ಚರವಾಗಿರ್ಬೇಕು. ಮಾತಾಡ್ಬೇಕಾದ್ರೆ ಕಟು ವಚನ ಮಾತಾಡಬಾರ್ದು. ಮಾತೇ ಮೃತ್ಯು ಮಾತೇ ಮೃತ್ಯು ಅಲ್ವಾ? ನಾವೇನ್ ಮಾತಾಡ್ತೀವೋ ಅದರಿಂದ ಏನ್ ಬೇಕಾದ್ರೂ ಆಗ್ಬೋದು. ಅದಕ್ಕೆ ಮಾತಾಡ್ಬೇಕಾದ್ರೆ ತುಂಬಾ ಜಾಗ್ರತೆಯನ್ನು ನೀವು ವಹಿಸ್ಬೇಕಾಗತ್ತೆ. ಮಾತೆ ಮುತ್ತು ಮಾತೆ ಮೃತ್ಯು ಅಂತ ಹೇಳಲಾಗುತ್ತೆ. ಮಾತು ಬಲ್ಲವನಿಗೆ ಜಗಳವಿಲ್ಲ. ಅದ್ರ ಬಗ್ಗೆ ಎಚ್ಚರವಾಗಿರ್ರಿ. ತುಂಬಾ ಸ್ಪೈಸಿ ಆಹಾರವನ್ನ ತಿನ್ಬೇಡಿ. ತೃತೀಯ ಭಾವದಲ್ಲಿ ಕೇತು ಸಂಚಾರ ಆಗ್ತಾ ಇರೋದ್ರಿಂದ ಸಹೋದರ ಸಹೋದರಿಯರ ವಿಚಾರದಲ್ಲಿ ಸ್ವಲ್ಪ ವಿವಾದಗಳು ಉಂಟಾಗುತ್ತೆ. ಮತ್ತೆ ಕೊನೆಗೆ ನಿಮಗೆ ವಿಜಯ ಅನ್ನೋದು ಪ್ರಾಪ್ತಿಯಾಗುತ್ತೆ. ಇನ್ನು ಚತುರ್ಥಾಧಿಪತಿಯಾದಂತಹ ಬುಧ ಲಾಭಸ್ಥಾನದಲ್ಲಿ, ನಿಮ್ಮ ಜನ್ಮರಾಶಿಯಾಧಿಪತಿ ಬುಧನು ಕೂಡ ಲಾಭಸ್ಥಾನದಲ್ಲಿ ಸಂಚಾರ ಆಗ್ತಾರೋದ್ರಿಂದ ಗೃಹ ವಾಹನಗಳಿಂದ ಲಾಭ, ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡೋರ್ಗೂ ಕೂಡ ಲಾಭ ಉಂಟಾಗುತ್ತೆ. ಮಿಥುನ ರಾಶಿ ಜಾತಕರಿಗೆ ತಾಯಿಯಿಂದ ಲಾಭ ಆಗುತ್ತೆ. ಮತ್ತೆ ಪಂಚಮ ಭಾವಾಧಿಪತಿ ಶುಕ್ರ ದಶಮ ಭಾವದಲ್ಲಿ ಸಂಚಾರ ಆಗ್ತಾರೋದ್ರಿಂದ ಮಕ್ಕಳಿಗೆ ಒಳ್ಳೆ ಉದ್ಯೋಗ ಅವಕಾಶಗಳು ಸಿಗುವಂತಹ ಸಾಧ್ಯತೆ ಇದೆ. ನಿಮ್ಮಲ್ಲಿರುವಂತಹ ಬುದ್ಧಿ ಜಾಣ್ಮೆಯಿಂದ ಹಣ ಸಂಪಾದನೆ ಮಾಡುವಂತಹ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ಇನ್ನು 6ನೇ ಮನೆ ಅಧಿಪತಿ ಮಂಗಳ ಗ್ರಹ ಮತ್ತು ಲಾಭಾಧಿಪತಿ ಮಂಗಳ ಗ್ರಹ ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಹಾಸ್ಪಿಟಲ್ ಕೆಲಸ ಮಾಡೋರಿಗೆ ಲಾಭ ಆಗುತ್ತೆ. ಸರ್ಜನ್ಗಳಿಗೆ ಧನ ಲಾಭ ಆಗುತ್ತೆ. ಮತ್ತೆ ರೋಗಗಳು ಹೋಗ್ಸೋವಂಥದ್ದು ಅಥವಾ ಜನಗಳಿಗೆ ಸೇವೆ ಮಾಡುವಂತಹ ಉದ್ಯೋಗ ಮಾಡ್ತವ್ರಿಗೆ ಲಾಭ ಆಗುತ್ತೆ. ಮತ್ತು ಅತಿ ಕಠಿಣ ಚಾಲೆಂಜಸ್ ಕೂಡ ನಿಮ್ಗೆ ಬರುತ್ತೆ. ಇನ್ನು ಅಷ್ಟಮಾಧಿಪತಿ ನವಮಾಧಿಪತಿಯಾದಂತಹ ಶನಿ ಮಹಾತ್ಮ ದಶಮ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಉದ್ಯೋಗದಲ್ಲಿ ಅನೇಕ ಪ್ರೆಷರ್ಗಳಿದ್ರೂ ಕೂಡ ನಿಮಗೆ ಲಾಭ ಆಗತ್ತೆ, ಭಾಗ್ಯ ಉಂಟಾಗುತ್ತೆ, ಒಳ್ಳೆ ಪ್ರಮೋಷನ್ ಸಿಗುವ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ಸೂರ್ಯ ವ್ಯಯಭಾವದಲ್ಲಿರೋದ್ರಿಂದ ಡೇ ಟೈಮಲ್ಲಿ ಯಾರು ಕೂಡ ಮಲ್ಕೋಬಾರದು. ರಾತ್ರಿ ಕೂಡ ಸರಿಯಾಗಿ ನಿದ್ದೆ ಬರದೆ ತೊಂದರೆಗಳಾಗುವ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ಹಾಗಾದ್ರೆ ಮಿಥುನ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ಅನ್ನುವಂಥ ವಿಷಯವನ್ನ ನಾನೀಗ ತಿಳಿಸ್ಕೊಡ್ತೀನಿ. ವಾರದ ಮೊದಲು 3 ದಿನ ಸೋಮವಾರ, ಮಂಗಳವಾರ, ಬುಧವಾರ ಧನನಷ್ಟ, ಹೊಟ್ಟೆ ತೊಂದರೆ, ಸರ್ಕಾರಿ ಅಧಿಕಾರಿಗಳ ಜೊತೆ ವಿವಾದ, ಅಡ್ಡಿಗಳು ಉಂಟಾಗುವ ಸಾಧ್ಯತೆಗಳು. ಇನ್ನು ವಾರದ ಕೊನೆ 4 ದಿನ ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಈ ವಾರದಲ್ಲಿ 4 ದಿನ ನಿಮಗೆ ಶುಭ ಕಾಲ. ಉಲ್ಲಾಸವಾಗಿರ್ತೀರಿ. ಸಂತೋಷ ಅನ್ನೋದು ಉಕ್ಕುತ್ತೆ. ಮನೇಲಿ ಏನ್ ಮಾಡ್ತೀರಾ, ಹಾಲು ಉಕ್ಕಿಸ್ತೀರಲ್ವಾ, ಹಾಗೆ ಸಂತೋಷ ಅನ್ನೋದು ಉಕ್ಕುತ್ತೆ ನಿಮ್ ಜೀವನದಲ್ಲಿ. ಆಕಸ್ಮಿಕವಾಗಿ ಉತ್ತಮ ಕೆಲಸಕ್ಕೆ ಬದಲಾವಣೆ ಆಗುತ್ತೆ. ವಿವಾಹ ಭಾಗ್ಯ ಉಂಟಾಗುತ್ತೆ. ವಿವಾಹ ಭಾಗ್ಯ ಅನ್ಬೇಕಾದ್ರೆ ಯಾವಾಗ್ಲೂ ಕೂಡ ಹೇಳಿದೀನಿ, ಗುರುಜಿ ನೀವ್ ಹೇಳಿದ್ರಿ ನಿಮ್ದೇ ದೋಷ, ನಾನು ವಿವಾಹ ಆಗ್ಬಿಟ್ಟೆ. ವಿವಾಹ ಆಗೋಕ್ಕಿಂತ ಮುಂಚೆ ಇಬ್ರು ಜಾತಕ ತೋರಿಸಿ ಅಂತ ಹೇಳಿದೀನಿ. ಬರೀ ಸಾಲಾವಳಿ ನೋಡ್ಕೊಂಡು ಮಾಡ್ಕೊಂಡ್ಬಿಡ್ಬೇಡಿ. ವರ, ಆಯುಷ್, ಆರೋಗ್ಯ ಹೇಗಿದೆ, ಮಕ್ಕಳಾಗ್ತಾರ ಇಲ್ವಾ, ವಧು ನಿಮ್ ಜೊತೆಗೆ ಹೊಂದ್ಕಂತಾರ ಇಲ್ವಾ, ಇವೆಲ್ಲ ನೀವು ಚೆಕ್ ಮಾಡಿ ವಿವಾಹ ಆಗ್ಬೇಕು. ಇನ್ನ ಮಿಥುನ ರಾಶಿ ಜಾತಕರಿಗೆ ಏನ್ ಪರಿಹಾರ ಮಾಡ್ಕೋಬೇಕು ಅಂದ್ರೆ, ಓಂ ವೀರಭದ್ರಾಯ ನಮಃ, ವೀರಭದ್ರ ಸ್ವಾಮಿ ದರ್ಶನ ಮಾಡ್ತಾ ಬಿಲ್ವಪತ್ರೆಯಿಂದ ಪೂಜೆ ಮಾಡಿ ನಿಮಗೆ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ. ವೀರಭದ್ರ ಸ್ವಾಮಿ ಮತ್ತು ಭದ್ರಕಾಳಿ ಇಬ್ಬರನ್ನು ಕೂಡ ಪೂಜೆ ಮಾಡಬೇಕು. ಇನ್ನ ರಾಶಿ ಚಕ್ರದಲ್ಲಿ 4ನೇ ರಾಶಿ ಕರ್ಕಾಟಕ ರಾಶಿ. ಯಾರ್ಯಾರು ಕರ್ಕಾಟಕ ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹೇಗಿದೆ ಕರ್ಕಾಟಕ ರಾಶಿಯವರಿಗೆ? ಮಾನಸಿಕ ಒತ್ತಡ, ವ್ಯವಹಾರದಲ್ಲಿ ತೊಂದರೆಗಳು, ದೈವ ಚಿಂತನೆಗಳನ್ನ ಮಾಡಕ್ಕಾಗಲ್ಲ. ಎಷ್ಟೇ ಮೆಡಿಟೇಷನ್ ಮಾಡಿದ್ರು ಕೂಡ ಮನಸ್ಸು ಚಂಚಲ ಆಗುತ್ತೆ, ಕೋಪ ಜಾಸ್ತಿ ಬರ್ತಾ ಇರುತ್ತೆ. 2ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಹಣ, ಎಷ್ಟೋ ಸಾಲಗಳು ಬರಬೇಕು, ದುಡ್ಡು ಬರಬೇಕು, ಎಲ್ಲ ಪಾರ್ಟಿಷನ್ ಆಗಿ ನಿಮ್ಗೆ ಹಣ ಬರುತ್ತೆ. ಮಾತನಾಡುವ ಸಾಮರ್ಥ್ಯ ಕಮ್ಮಿ ಆಗ್ಬೋದು. ಸಂಗೀತಗಾರರು, ಭಾಷಣಗಾರರು ಸ್ವಲ್ಪ ಎಚ್ಚರವಾಗಿರ್ಬೇಕು. ಇನ್ನು ಕರ್ಕಾಟಕ ರಾಶಿಯವರಿಗೆ ತೃತೀಯಾಧಿಪತಿಯಾದಂತಹ ಬುಧ ಮತ್ತು ವ್ಯಯಾಧಿಪತಿಯಾದಂತಹ ಬುಧ ದಶಮ ಭಾವದಲ್ಲಿ ಲಾಭ ಭಾವದಲ್ಲಿ
ದಶಮ ಭಾವದಲ್ಲಿ ಸಂಚಾರ. ಅವಾಗೇನಾಗ್ತಾನೆ, ನಿಮ್ಮ ಧೈರ್ಯ ಸಾಹಸದಿಂದ ನೀವು ಮಾಡುವಂತಹ ಎಫರ್ಟ್ ನಿಮಗೆ ಖಂಡಿತವಾಗ್ಲೂ ಧನಲಾಭ ಆಗತ್ತೆ. ಶಸ್ತ್ರಚಿಕಿತ್ಸೆಗಳು ಮಾಡುವಂಥವ್ರು ಅವ್ರಿಗೂ ಕೂಡ ಒಳ್ಳೆ ಧನ ಲಾಭ ಆಗುತ್ತೆ. ಹಾಸ್ಪಿಟಲ್ ಕೆಲಸ ಮಾಡೋರ್ಗೂ ಕೂಡ ಅನುಕೂಲ ಆಗುತ್ತೆ. ಇನ್ನ ಕರ್ಕಾಟಕ ರಾಶಿಯವರಿಗೆ ಚತುರ್ಥಾಧಿಪತಿ ಶುಕ್ರ ಮತ್ತು ಲಾಭಾಧಿಪತಿ ಶುಕ್ರ ಭಾಗ್ಯಸ್ಥಾನದಲ್ಲಿ ಸಂಚಾರ. ದೈವ ಚಿಂತನೆಯನ್ನ ಮಾಡಿ, ಸ್ತ್ರೀ ದೇವತೆಯನ್ನ ಪೂಜೆ ಮಾಡಿ, ಶಕ್ತಿ ದೇವತೆಯನ್ನ ಪೂಜೆ ಮಾಡಿ, ಖಂಡಿತವಾಗ್ಲೂ ನಿಮಗೆ ಸುಖ ಪ್ರಾಪ್ತಿಯಾಗುತ್ತೆ. ಅದರಲ್ಲೂ ಕೂಡ ಕುಜನ ದೃಷ್ಟಿ 4ನೇ ಮನೆಗಿರೋದ್ರಿಂದ ಮನೆಯಲ್ಲಿ ಕಲಹಗಳು ಕೂಡ ಇರುತ್ತೆ. ಇನ್ನು ಪಂಚಮಾಧಿಪತಿ ಮಂಗಳ. ಪಂಚಮಾಧಿಪತಿ ಎಂದಾಗ ಮಕ್ಕಳ ವಿಚಾರದಲ್ಲಿ ವಿವಾದಗಳು, ಕಷ್ಟಗಳು ಇರುತ್ತೆ. ಹಾಗಾದ್ರೆ ಕರ್ಕಾಟಕ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ 5 ದಿನ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಟೈಮ್ ಚೆನ್ನಾಗಿರಲ್ಲ. ಚಿಕ್ಕ ಚಿಕ್ಕ ವಿಷಯಕ್ಕೂ ಕೋಪ ಮಾಡ್ಕೊಂಡಾಗ ಏನಾಗುತ್ತೆ, ಜಗಳ ಆಗುತ್ತೆ, ಕಲಹ ಅಂತೀವಿ. ಕೋಪ ಇದ್ದಾಗ ಸರಿಯಾಗಿ ನಿರ್ಣಯ ಮಾಡಕ್ಕಾಗತ್ತಾ? ಮಾಡಕ್ಕಾಗಲ್ಲ. ಮೂರ್ಖ ಕೆಲಸಗಳು. ಇನ್ನು ಕೆಲವರಿಗೆ ಅನಾರೋಗ್ಯ, ಪೈಲ್ಸ್ ತೊಂದರೆ ಇರೋರು ಬಹಳ ಎಚ್ಚರ. ಇನ್ನು ಕೆಮ್ಮು, ನೆಗಡಿ, ಶ್ವಾಸನಾಳಕ್ಕೆ ಸಂಬಂಧಪಟ್ಟಂತ ತೊಂದರೆಗಳು, ಮಕ್ಕಳ ಜೊತೆ ವಿವಾದ. ಆದ್ರೆ ವಾರದ ಕೊನೆ 2 ದಿನ ಶನಿವಾರ ಭಾನುವಾರ ಸೂಪರ್ ಆಗಿರ್ತೀರಿ. ಎಲ್ಲಾ ರೀತಿಯ ಅನುಕೂಲಗಳಾಗುತ್ತೆ, ಸೌಕರ್ಯ ಉಂಟಾಗುತ್ತೆ, ಕಾಣಿಕೆಗಳು ಕೂಡ ನಿಮಗೆ ಗಿಫ್ಟ್ ಆಗಿ ಪ್ರಾಪ್ತಿಯಾಗುತ್ತೆ. ಹಾಗಾದ್ರೆ ಕರ್ಕಾಟಕ ರಾಶಿಯವರು ಭಗವಂತ ಕಣ್ಣಿಗೆ ಕಾಣೋದಿಲ್ಲ, ನೀವೆಲ್ಲ ಏನ್ ಮಂತ್ರ ಜಪ ಮಾಡ್ಬೇಕು? ಓಂ ಅವ್ಯಕ್ತಾಯ ನಮಃ ಅಂತ ಜಪ ಮಾಡ್ತಾ ಹಸುವಿನ ಹಾಲಿನಿಂದ ಶಿವನ ಅಭಿಷೇಕ, ಕ್ಷೀರಾಭಿಷೇಕ ಮಾಡಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ? ರಾಶಿ ಚಕ್ರದಲ್ಲಿ 5ನೇ ರಾಶಿ ಸಿಂಹ ರಾಶಿ. ಸಿಂಹ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ನಿಮ್ಮ ಜನ್ಮ ರಾಶಿಯಲ್ಲಿ ಕೇತು, ಸಪ್ತಮದಲ್ಲಿ ರಾಹು ಸಂಚಾರ ಆಗ್ತಾ ಇದೆ. ಮಾನಸಿಕವಾಗಿ ಒತ್ತಡ ಮತ್ತು ವೈರಾಗ್ಯ ಕೂಡ ಇರುತ್ತೆ. ಮಂಗಳ ಗ್ರಹ ವ್ಯಯಭಾವದಲ್ಲಿ ಸಂಚಾರ ಆಗೋದ್ರಿಂದ ಉಲ್ಲಾಸ ಪಡಿಬೇಕು, ಸುಖ ಅನುಭವಿಸ್ಬೇಕು, ಬೆಡ್ ಕಂಫರ್ಟ್ ಬೇಕು ಅನ್ನುವಂತಹ ಆಸೆ ಆಕಾಂಕ್ಷೆಗಳು ಶರೀರಕ್ಕೆ ಬೇಕು ಅಂತ ಅನ್ಸುತ್ತೆ. ಮತ್ತು ಅನುಭವಿಸಲು, ಉಲ್ಲಾಸ ಪಡೆಯಲು ಶನಿ ಮತ್ತು ಶುಕ್ರ ಜಲರಾಶಿಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಉತ್ತರ ದಿಕ್ಕಿನಲ್ಲೇ ಶನಿ, ಶುಕ್ರ, ಮಂಗಳ ಗ್ರಹ ಸಂಚಾರ ಆಗ್ತಾ ಇರೋದ್ರಿಂದ ಬೆಡ್ ಕಂಫರ್ಟ್ ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರಲ್ಲ. ಹಾಗಾದ್ರೆ ದ್ವಿತೀಯಾಧಿಪತಿ, ಸಿಂಹ ರಾಶಿಯವರಿಗೆ ದ್ವಿತೀಯಾಧಿಪತಿ ಬುಧ ಭಾಗ್ಯಸ್ಥಾನದಲ್ಲಿ ಸಂಚಾರ ಆಗ್ತಾನೆ. ಬುಧ 9ನೇ ಮನೆಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಶುಭ ಫಲಗಳನ್ನ ಕೊಡಲ್ಲ. ಧಾರ್ಮಿಕ ಗ್ರಂಥಗಳನ್ನ ಅಪವಾದ ಮಾಡಬಾರ್ದು, ಬ್ರಾಹ್ಮಣರನ್ನ ಅಪಮಾನ ಮಾಡಬಾರ್ದು, ದೇವತೆಗಳ ವಿಷಯದಲ್ಲಿ ಹಗುರವಾಗಿ ಮಾತಾಡಬಾರ್ದು. ಇವೆಲ್ಲ ನಿಮಗೆ ದೈವ ಶಾಪ, ಬ್ರಾಹ್ಮಣರ ಶಾಪ, ಧಾರ್ಮಿಕ ಶಾಪಗಳು ಉಂಟಾಗುತ್ತೆ. ನಿಮ್ಮ ಕುಲದಿಂದ ನೀವೇನು ಅನುಭವಿಸ್ತಾ ಬಂದಿದ್ದೀರಾ, ಸಂಪ್ರದಾಯಗಳನ್ನ ಫಾಲೋ ಮಾಡಿದ್ರೆ ನಿಮಗೆ ಅನುಕೂಲ ಆಗುತ್ತೆ ಸಿಂಹರಾಶಿ ಜಾತಕರಿಗೆ. ಇನ್ನ ಸಿಂಹರಾಶಿ ಜಾತಕರಿಗೆ ಬುಧ ದ್ವಿತೀಯಾಧಿಪತಿ ಮತ್ತು ಲಾಭಾಧಿಪತಿ ಭಾಗ್ಯಸ್ಥಾನದಲ್ಲಿ ಸಂಚಾರ. ಧಾರ್ಮಿಕವಾಗಿ ಖರ್ಚು ಮಾಡದೆ ಅಂತಾನು ಲೆಕ್ಕ ಹಾಕಬಾರ್ದು. ನೀವು ಕೊಟ್ಟಿದ್ದಕ್ಕೆ ಫಲಗಳು ಕಡಿಮೆ ಆಗುತ್ತೆ. ಯಾಕಂದ್ರೆ ಬುಧ ಭಾಗ್ಯಸ್ಥಾನ, ಧಾರ್ಮಿಕ ಸ್ಥಾನದಲ್ಲಿ ಸಂಚಾರ ಆಗ್ತಿದ್ದಾನೆ. ದಾನ ಮಾಡದೆ ನಾನು ದೇವ್ರಿಗೆ ಇಷ್ಟು ಕೊಟ್ಟೆ, ಈ ಪೂಜೆ ಮಾಡಿಸ್ದೆ, ಅಷ್ಟು ಖರ್ಚು ಮಾಡದೆ, ಅದ್ರ ಪೂರ್ಣ ಫಲ ಪ್ರಾಪ್ತಿ ಆಗ್ಬೇಕು ಅಂದ್ರೆ ಈ ವಿಚಾರ ಚಿಂತೆ ಮಾಡಬಾರ್ದು. ದೇವರು ಕೊಟ್ಟಿದ್ದು, ಗುರುಗಳು ಕೊಟ್ಟಿದ್ದು ಅದು ನಿಮಗೆ ವಾಪಸ್ ಬರುತ್ತೆ. ನಾನು ಕೊಟ್ಟೆ ಅಂದಾಗ ಶಿವ ವಾಪಸ್ ಕೊಡ್ಬೇಕಾದ್ರೆ ನಿಮಗೆ ಪುಣ್ಯ ಫಲ ಕಮ್ಮಿ ಆಗುವ ಸಾಧ್ಯತೆ ಇದೆ. ಇನ್ನು ಸಿಂಹರಾಶಿಯವರಿಗೆ ತೃತೀಯಾಧಿಪತಿ ಶುಕ್ರ
ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ತಿದ್ದಾನೆ. ಧೈರ್ಯ ಸಾಹಸದಿಂದ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಧನಲಾಭವನ್ನ ನೀವು ಮಾಡ್ಕೋಬಹುದು. ಇನ್ನು ಚತುರ್ಥಾಧಿಪತಿ ವ್ಯಯಭಾವದಲ್ಲಿ ಸಂಚಾರ, ಮನೆಯಿಂದ ಹೊರಗಡೆ ಪ್ರಯಾಣಗಳನ್ನ ಮಾಡ್ತೀರಿ. ಚತುರ್ಥಾಧಿಪತಿ ವ್ಯಯಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ತಾಯಿಯಿಂದ ಸುಖ ಇರಲ್ಲ, ಮನೆ ವಿಚಾರದಲ್ಲಿ ಸುಖ ಇರಲ್ಲ, ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ತೊಂದರೆಗಳು ಉಂಟಾಗ್ಬೋದು, ವೆಹಿಕಲ್ ವಾಹನಗಳು ನೀವು ಬಾಡಿಗೆಗಳು ಕೊಟ್ಟಿದ್ರೆ ಅದರಿಂದ ಲಾಭ ಕಡಿಮೆ ಆಗುವ ಸಾಧ್ಯತೆ ಇದೆ. ಇನ್ನು ಪಂಚಮಾಧಿಪತಿಯಾದಂತಹ ಗುರು ಪಂಚಮ ಭಾವವನ್ನೇ ನೋಡ್ತಾನೆ. ಕಾರಕೋ ಭಾವನಾಶಾಯ, ಆ ಕಾರಕ ಪಂಚಮ ಭಾವಕ್ಕೆ ಪಂಚಮ ಗುರುನೇ ಆಗಿರೋದ್ರಿಂದ ಗುರು ದೃಷ್ಟಿ ಪಂಚಮ ಭಾವಕ್ಕೆ ಅಷ್ಟೊಂದು ಸರಿ ಇರಲ್ಲ. ಮಕ್ಕಳ ವಿಚಾರದಲ್ಲೂ ಕೂಡ ನಿಮ್ಗೆ ಮಾನಸಿಕವಾಗಿ ಬೇಜಾರಾಗ್ಬೋದು. ಇನ್ನು 6ನೇ ಮನೆ ಅಧಿಪತಿ 7ನೇ ಮನೆ ಅಧಿಪತಿ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ವಿವಾಹ ಜೀವನದಲ್ಲೂ ಕೂಡ ತುಂಬಾ ಏರುಪೇರುಗಳನ್ನ ನೀವು ನೋಡ್ಬೇಕಾಗುವಂತಹ ಪರಿಸ್ಥಿತಿ ಬರುತ್ತೆ. ಹಾಗಾದ್ರೆ ಈ ವಾರದಲ್ಲಿ ಸಿಂಹ ರಾಶಿಯವರಿಗೆ ಎಷ್ಟು ಶುಭ ಎಷ್ಟು ಅಶುಭ ಅನ್ನುವಂಥ ವಿಚಾರವನ್ನ ನಾನೀಗ ತಿಳಿಸ್ತೀನಿ. ಸಿಂಹ ರಾಶಿಯವರಿಗೆ ಸೋಮವಾರ ಮಂಗಳವಾರ ಬುಧವಾರ ರುಚಿ ರುಚಿಯಾದಂಥ ಆಹಾರ ಪಾನೀಯಗಳನ್ನ ಸ್ವೀಕಾರ ಮಾಡ್ತೀರಿ, ಮಾನಸಿಕವಾಗಿ ಸಂತೋಷವಾಗಿರ್ತೀರಿ, ತಾವು ಮಾಡುವಂತ ವೃತ್ತಿಯಲ್ಲಿ ಲಾಭ ಆಗುತ್ತೆ, ಸರ್ಕಾರದ ಜೊತೆಗಿನ ವ್ಯವಹಾರದಿಂದನೂ ಕೂಡ ಲಾಭ ಪಡಿತೀರಿ. ಸೋಮವಾರ ಮಂಗಳವಾರ ಬುಧವಾರ. ಇನ್ನು ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಅಜೀರ್ಣ ಆಗ್ಬೋದು, ಕಷ್ಟಗಳು ಉಂಟಾಗ್ಬೋದು. ಪೈಲ್ಸ್ ರೋಗ ಇರೋರು ಬಹಳ ಎಚ್ಚರಿಕೆಯನ್ನ ವಹಿಸಿ. ಊಟ ಆದ್ಮೇಲೆ ಮಜ್ಜಿಗೆ ಕುಡಿಯೋದನ್ನ ಮರಿಬೇಡಿ, ಅಥವಾ ಸೌತೆಕಾಯಿ ಆದರೂ ತಿನ್ನಿ. ಹಾಗಾದ್ರೆ ಸಿಂಹ ರಾಶಿಯವರು ಈ ವಾರ ಏನ್ ಪರಿಹಾರ ಮಾಡ್ಕೋಬೇಕು ಅಂದಾಗ, ಭಗವಂತ ಪರಮಾತ್ಮ, ನಮ್ಮೆಲ್ಲ ಆತ್ಮಗಳ ತಂದೆ ಪರಮಾತ್ಮ, ಪಂ ಪರಮಾತ್ಮನೇ ನಮಃ, ಪಂ ಪರಮಾತ್ಮನೇ ನಮಃ ಅಂತೇಳಿ ಪರಮಾತ್ಮನನ್ನ ನೀವು ನೆನಪು ಮಾಡಿ. ಆಗ ಆತ್ಮದಲ್ಲಿರುವಂತಹ ಕೊಳೆಯನ್ನ ತೆಗೆಯುವಂತವನು ಪಾಪಕಟೇಶ್ವರ ಶಿವ. ಈ ಮಂತ್ರ ಜಪ ಮಾಡ್ತಾ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡಿಸಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ನಿಮಗೆ ಕಡಿಮೆ ಆಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ? ರಾಶಿ ಚಕ್ರದಲ್ಲಿ 6ನೇ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹೇಗಿದೆ ಕನ್ಯಾ ರಾಶಿಯವರಿಗೆ? ರಾಶ್ಯಾಧಿಪತಿ ಬುಧ ಅಷ್ಟಮ ಭಾವದಲ್ಲಿ ಸಂಚಾರ, ಸಪ್ತಮದಲ್ಲಿ ಶನಿ ಮತ್ತು ಶುಕ್ರ. ನಿಮಗೆ ಶುಕ್ರ ಸಪ್ತಮಾಧಿಪತಿ ಮತ್ತು ಭಾಗ್ಯಾಧಿಪತಿಯಾಗಿ ಸಪ್ತಮ ಭಾವದಲ್ಲಿ ಸಂಚಾರ ಆಗ್ತಾನೆ. ಮತ್ತು 6ನೇ ಮನೆ ಅಧಿಪತಿ ಮತ್ತು ಪಂಚಮಾಧಿಪತಿ ಶನಿ ಸಪ್ತಮದಲ್ಲಿ ಸಂಚಾರ. ವಿವಾಹದ ವಿಚಾರದಲ್ಲಿ ದುಃಖ, ಸ್ತ್ರೀ ವಿಚಾರದಲ್ಲಿ ದುಃಖ, ಹಣಕಾಸಿನ ವಿಚಾರದಲ್ಲಿ ದುಃಖ ಉಂಟಾಗುವ ಸಾಧ್ಯತೆ ಇದೆ. ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ತೊಂದರೆಗಳಾಗ್ಬೋದು. ಇನ್ನು ವೈವಾಹಿಕ ಜೀವನದಲ್ಲಿ ತೊಂದರೆಗಳನ್ನ ಅನುಭವಿಸುವಂಥದ್ದು ಮತ್ತು ಧನಲಾಭ ನೀವು ಪಡಿಬೇಕಾದ್ರೆ ಬಿಸ್ನೆಸ್ ಮಾಡೋದ್ರಿಂದ ನಿಮಗೆ ಧನಲಾಭ ಕೂಡ ಉಂಟಾಗುತ್ತೆ ಕೆಲವರಿಗೆ. ಇನ್ನ ಕನ್ಯಾ ರಾಶಿಯವರಿಗೆ ತೃತೀಯಾಧಿಪತಿಯಾದಂತಹ ಮಂಗಳ ಗ್ರಹ ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನಿಮ್ಮ ಧೈರ್ಯ ವಸತೆ ಲಕ್ಷ್ಮಿ, ಎಷ್ಟು ಧೈರ್ಯವಾಗಿರ್ತೀರಿ ಅಷ್ಟು ನಿಮಗೆ ಮಹಾಲಕ್ಷ್ಮಿ ನಿಮ್ಮಲ್ಲಿ ನೆಲೆಸ್ತಾಳೆ. ಧೈರ್ಯ ಹೆಚ್ಚಾಗುತ್ತೆ, ಸ್ಥೈರ್ಯ ಹೆಚ್ಚಾಗುತ್ತೆ, ನಿಮ್ಮ ಎಲ್ಲಾ ಮನೋಕಾಮನೆಗಳು ಕೂಡ ಪೂರ್ಣ ಆಗುತ್ತೆ. ಇನ್ನು ಚತುರ್ಥಾಧಿಪತಿ ಗುರು ದಶಮ ಭಾವದಲ್ಲಿ ಸಂಚಾರ, ಟೀಚಿಂಗ್ ಪ್ರೊಫೆಷನ್ ಇವರಿಗೆ ಒಳ್ಳೇದಾಗುತ್ತೆ. ಇನ್ನೊಬ್ಬರಿಗೆ ಮಾರ್ಗದರ್ಶನ ಕೊಟ್ಟು ಅವ್ರನ್ನ ಉದ್ಧಾರ ಮಾಡಿದ್ರೆ ನಿಮ್ಗೆ ಖಂಡಿತ ಒಳ್ಳೇದಾಗುತ್ತೆ. ಇಲ್ಲ ಅಂದ್ರೆ ಕೆಲಸವನ್ನ ಕೆಲವರು ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಕೂಡ ಉಂಟಾಗುವ ಸಾಧ್ಯತೆಗಳಿರುತ್ತೆ. ಕೆಲಸದ ವಿಚಾರದಲ್ಲಿ ಎಚ್ಚರ. ಆದ್ರೆ ಫಾರಿನಲ್ಲಿ ಕೆಲಸ ಮಾಡುವಂಥವ್ರು, ಗುರುಜಿ ನಾನು ಆಸ್ಟ್ರೇಲಿಯಾದಲ್ಲಿ ಇದ್ದೀನಿ, ಯುರೋಪ್ ಕಂಟ್ರಿಗಳಲ್ಲಿ ಇದ್ದೀನಿ, ದುಬೈ ಕಂಟ್ರಿಗಳಲ್ಲಿ ಕೆಲಸ ಮಾಡ್ತೀನಿ ಅನ್ನುವಂಥವ್ರು
ರಾಹು ಗುರುವನ್ನ ನೋಡ್ತಾನೆ. ಅವಾಗ ಉದ್ಯೋಗದ ವಿಚಾರದಲ್ಲಿ ನಿಮಗೆ ಪ್ರಮೋಷನ್ ಕೂಡ ಸಿಗುವಂತಹ ಸಾಧ್ಯತೆಗಳು ಇರುತ್ತೆ. ಹಾಗಾದ್ರೆ ಕನ್ಯಾ ರಾಶಿ ಜಾತಕರು ಏನ್ ಪರಿಹಾರ ಮಾಡ್ಕೋಬೇಕು ಅನ್ನುವಂಥ ವಿಷಯವನ್ನ ಈಗ ನಾನು ತಿಳಿಸ್ತೀನಿ. ಕನ್ಯಾ ರಾಶಿ ಜಾತಕರು ದೇವರ ದೇವ ಮಹಾದೇವನ್ನ ನೆನಪು ಮಾಡಬೇಕು. ಓಂ ಮಹಾದೇವಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡ್ತಾ ಗಂಗಾ ಜಲದಿಂದ ಶಿವನ ಅಭಿಷೇಕ ಮಾಡಿ ನಿಮಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ ಸಪ್ತಮ ರಾಶಿ ತುಲಾ ರಾಶಿ. ತುಲಾ ರಾಶಿಯವ್ರು ಕಾಯ್ತಾ ಇದ್ದೀರಲ್ವಾ ಗುರುಜಿ ಏನ್ ಭವಿಷ್ಯ ಹೇಳ್ತಾರೆ ಅಂತ. 19 ಮೇಯಿಂದ 25 ಮೇ 2025 ತುಲಾ ರಾಶಿ ಭವಿಷ್ಯ. ತುಲಾ ರಾಶಿಯವರಿಗೆ ರಾಶ್ಯಾಧಿಪತಿಯಾದಂಥ ಶುಕ್ರ ಉಚ್ಚ ಕ್ಷೇತ್ರ 6ನೇ ಮನೆಯಲ್ಲಿ ಸಂಚಾರ ಆಗ್ತಿದ್ದಾನೆ. ತುಲಾ ರಾಶಿಯವರಿಗೆ ಶುಕ್ರ 6ನೇ ಮನೆಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಸರ್ವಿಸ್ ಓರಿಯೆಂಟೆಡ್ ಕೆಲಸ ಮಾಡೋರಿಗೆ ಹ್ಯೂಜ್ ಮನಿ ಬರುತ್ತೆ. ಡಾಕ್ಟರ್ ಪ್ರೊಫೆಷನ್, ಫಿಸಿಷಿಯನ್, ಫ್ಯಾಮಿಲಿ ಡಾಕ್ಟರ್ ಇವರೆಲ್ಲ ಸೇವೆ ಮಾಡುವಂಥವ್ರು ಬೇಕಾದಂಗೆ ದುಡ್ಡು ಬರುತ್ತೆ. ಲಾಯರ್ಗಳು ಕೂಡ ಲಾನ ಮಿಸ್ಯೂಸ್ ಮಾಡ್ಕೊಳ್ಳದೆ ಕಾನೂನು ಪ್ರಕಾರ ನಾನು ಸೇವೆ ಮಾಡ್ತೀನಿ ಅನ್ನೋವಂಥವ್ರು ಕೂಡ ಸೇವಾದಾರಿಗಳು. ಸರ್ಕಾರದಲ್ಲಿ ಕೆಲಸ ಮಾಡೋರು ಕೂಡ ಗೌರ್ಮೆಂಟ್ ಸರ್ವೆಂಟ್ ಅಂತ ಹೇಳಲಾಗುತ್ತೆ. ಅಂದ್ರೆ ಜನ ಸೇವೆ ಮಾಡಬೇಕು. ಮನೆಗೆ ಊಟ ತಂದು ಕೊಡುವಂತ ಝೊಮ್ಯಾಟೊ ಆಗಿರ್ಬೋದು, ಯಾರೇ ಆಗಿರ್ಲಿ, ಏನೇ ಆರ್ಡರ್ ಮಾಡ್ತೀರ ಅವರೆಲ್ಲ ಸೇವೆ. ಯಾರೋ ಸೇವೆ ಮಾಡ್ತಾ ಇದ್ದೀರಿ ಅಂತವ್ರಿಗೆಲ್ಲ ಅತಿ ಹೆಚ್ಚು ಧನಲಾಭ ಆಗುತ್ತೆ. ಉದ್ಯೋಗದಿಂದ ನಿಮಗೆ ಒಳ್ಳೆ ಅನುಕೂಲಗಳು ಆಗುತ್ತೆ. ಸುಖ ಪ್ರಾಪ್ತಿ ಕೂಡ ಆಗುವ ಸಾಧ್ಯತೆಗಳಿದೆ. ಇನ್ನು ದ್ವಿತೀಯಾಧಿಪತಿಯಾದಂತಹ ಮಂಗಳ ಗ್ರಹ ಭಾಗ್ಯಸ್ಥಾನದಲ್ಲಿ ಸಂಚಾರ. ಶನಿ ಶುಕ್ರ ಎಲ್ಲ 9ನೇ ಮನೆ ನೋಡ್ತಾ ಇರೋದ್ರಿಂದ ಅದೃಷ್ಟ ಕುಲಾಯಿಸ್ಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ. ಅದೃಷ್ಟ ಮಾಡ್ಕೋಬೇಕು. ಏನು ಅದೃಷ್ಟ ಅಂದ್ರೆ ಏನು, ಪ್ರಯತ್ನ ಅಂದ್ರೆ ಏನು? ಪ್ರಯತ್ನ ಎಲ್ಲರೂ ಕೂಡ ಮಾಡ್ತಾರೆ, ಆದ್ರೆ ಫಲ ಯಾರಿಗೆ ಸಿಗುತ್ತೆ? ಅದೃಷ್ಟ ಇರೋರಿಗೆ ಜಾಸ್ತಿ ಸಿಗುತ್ತೆ. ಅದೃಷ್ಟ ಇಲ್ಲದೆ ಇರೋರಿಗೆ ಎಷ್ಟು ಪ್ರಯತ್ನ ಮಾಡ್ತಾರೋ ಅಷ್ಟೇ ಫಲ ಸಿಗುತ್ತೆ. ಇನ್ನು ಕೆಲವರಿಗೆ ಪ್ರಯತ್ನ ಜಾಸ್ತಿ ಮಾಡ್ತಾರೆ, ಫಲ ಸ್ವಲ್ಪ ಮಾತ್ರ ಸಿಗುತ್ತೆ. ಇದೆಲ್ಲ ಅದೃಷ್ಟದ ಆಟ. ಹಾಗಾದ್ರೆ ತುಲಾ ರಾಶಿಯವರಿಗೆ ತೃತೀಯಾಧಿಪತಿ ತೃತೀಯ ಭಾವವನ್ನ ನೋಡ್ತಾನೆ. ಭಾಗ್ಯ ಭಾವದಲ್ಲಿ ಗುರು ಸಂಚಾರ ಆಗ್ತಾರಿಂದ ನಿಮ್ಮ ಮನಸ್ಸು ಚೆನ್ನಾಗಿರುತ್ತೆ. ಗುರುಬಲ ಆರಂಭ ಆಗಿದೆ. ವಿವಾಹ ಯೋಗ ಉಂಟಾಗತ್ತೆ. ನಿಮ್ಮ ಎಲ್ಲಾ ಮನೋಕಾಮನೆಗಳನ್ನ ಗುರು ಪೂರ್ಣ ಮಾಡ್ತಾನೆ. ಗುರು ಸಂಚಾರ ಫಲ ಸಪರೇಟ್ ವಿಡಿಯೋ ಇದೆ, ಅಲ್ಲಿ ನೋಡ್ಬೋದು. ನಿಮ್ಮ ಚಿಕ್ಕ ಸಹೋದರ ಸಹೋದರಿಯಿಂದ ನಿಮಗೆ ಸಹಕಾರ ಸಹಯೋಗ ಕೂಡ ಸಿಗುತ್ತೆ. ಯಾರು ಜಿಮ್ ನಡೆಸ್ತೀರಿ ಒಳ್ಳೆ ಧನಲಾಭ ಆಗುತ್ತೆ. ಮೆಡಿಟೇಷನ್ ಕಲಿಸ್ತೀರಿ ನಿಮಗೂ ಕೂಡ ಧನಲಾಭ ಆಗುತ್ತೆ. ಚತುರ್ಥಾಧಿಪತಿ 6ನೇ ಮನೆ ಸಂಚಾರ ಆಗ್ತಿರೋದ್ರಿಂದ 6ನೇ ಮನೆ ಅಂದಾಗ ಋಣ ರೋಗಾದಿ ದಾರಿದ್ರ್ಯ ಪಾಪಕ್ಷುತ ಭಯ ಶೋಕ ಮನಸ್ತಾಪಹ ನಶ್ಯಂತು ಅಂತ ಹೇಳಲಾಗುತ್ತೆ. ಆದ್ರಿಂದ 6ನೇ ಮನೆ ಸಂಚಾರ ಆಗ್ಬೇಕಾದ್ರೆ ಸಾಲಗಳ ಬಾಧೆ, ಕೆಲವರು ವಾಹನಗಳಿರುತ್ತೆ, ವಾಹನಗಳಿಗೆ ತೊಂದರೆ, ಸೀಸ್ ಆಗ್ಬಿಡ್ಬೋದು, ಮನೆ ಸೀಸ್ ಆಗ್ಬಿಡ್ಬೋದು, ವಾಹನಗಳ ಸೀಸ್ ಆಗ್ಬಿಡ್ಬೋದು. ಸಾಲ ಕೊಟ್ಟಿರ್ತಾರೆ, ಸಾಲ ವಸೂಲಿಗೆ ಬರ್ತಾರೆ, ಅವಾಗ ಏನ್ ಮಾಡ್ತಾರೆ, ಅವ್ರು ಸೀಸ್ ಮಾಡ್ಬಿಡ್ತಾರೆ. ಅವಾಗ ನಿಮಗೆ ತೊಂದರೆಗಳಾಗುವ ಸಾಧ್ಯತೆ ಇದೆ. ಎಲ್ಲರಿಗೂ ಅಲ್ಲ, ಕೆಲವರಿಗೆ ದಶಾಭುಕ್ತಿಯನ್ನು ಕೂಡ ನೋಡ್ಬೇಕಾಗತ್ತೆ. ಮತ್ತೆ ಪಂಚಮ ಭಾವದಲ್ಲಿ ರಾಹು, ನಿಮ್ಮ ಬುದ್ಧಿ ಅತಿ ಹೆಚ್ಚಾಗಿ ಬುದ್ಧಿ ಉಪಯೋಗಿಸ್ತೀರಾ. ಅತಿ ಬುದ್ಧಿ ವಿನಶ್ಯಂತಿ, ಪ್ರೀತಿ ಬುದ್ಧಿ ವಿಜಯಂತಿ. ಭಗವಂತನ ಮೇಲೆ ನಾವೆಷ್ಟು ಪ್ರೀತಿ ಇರ್ತೀವೋ ಅಷ್ಟು ನಮ್ಗೆ ಒಳ್ಳೇದಾಗುತ್ತೆ. ಆದ್ರೆ ಇವತ್ತು ವಿಜ್ಞಾನ ಅತಿ ಬುದ್ಧಿ ಉಪಯೋಗಿಸಿ ಮನುಷ್ಯ ಕುಲವನ್ನೇ ನಾಶ ಮಾಡಿಕೊಳ್ಳುವಂತಹ ಅಸ್ತ್ರ ಶಸ್ತ್ರಗಳನ್ನ ರೆಡಿ ಮಾಡ್ತಾ ತನ್ನ ಮನುಕುಲವನ್ನ ತಾನೇ ಭಸ್ಮಾಸುರನಂತೆ ವಿನಾಶ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಮನುಷ್ಯನಿದೆ. ಆ ತರ ಬುದ್ಧಿ ನಮಗ್ ಬೇಡ. ದೈವ ಚಿಂತನೆಗಳಿಂದ ಅತಿ ಹೆಚ್ಚು ಜ್ಞಾನವನ್ನ ಬೆಳೆಸ್ಕೊಳ್ಳುವ ಸಾಧ್ಯತೆಗಳು ನೀವು ಹೆಚ್ಚಾಗಿರುತ್ತೆ. ಇನ್ನು ಸಪ್ತಮ ಭಾವದಲ್ಲಿ ಬುಧ ಸಂಚಾರ ಆಗ್ತಾ ಇರೋದ್ರಿಂದ ಇನ್ನೊಬ್ಬರ ಜೀವನದಲ್ಲಿ ಪ್ರವೇಶ ಅಂದ್ರೆ ಇನ್ನೊಬ್ಬರ ಸಂಸಾರ ಜೀವನದಲ್ಲಿ ಪ್ರವೇಶ ಮಾಡೋದ್ರಿಂದ ತಮ್ಮ ಘನತೆ ಗೌರವಗಳನ್ನು ಕೂಡ ಕೆಲವರು ಕಳ್ಕೋಬೇಕಾಗತ್ತೆ. ಇನ್ನ ಅಷ್ಟಮ ಭಾವದಲ್ಲಿ ಸೂರ್ಯ ಸಂಚಾರ, ಪಾರ್ಟ್ನರ್ಶಿಪ್ ವ್ಯವಹಾರದಿಂದ ಧನ ಬರೋದಕ್ಕೂ ಕೂಡ ಲಾಭ ಅಧಿಪತಿ ಸೂರ್ಯ ಅಷ್ಟಮ ಭಾವದಲ್ಲಿರೋದ್ರಿಂದ
ನೆಗೆಟಿವ್ ಎಫೆಕ್ಟ್ ಕೊಡ್ಬೋದು. ಇನ್ನ ದಶಮ ಭಾವದಲ್ಲಿ ಮಂಗಳ ಗ್ರಹ ಸಂಚಾರ ಆಗ್ತಿರೋದ್ರಿಂದ ಯಾರ್ಯಾರು ತುಲಾ ರಾಶಿ ಜಾತಕರು IPS ಆಫೀಸರ್ಸ್ ಇದ್ದೀರಿ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾ ಇದ್ದೀರಿ, ನಿಮಗೆ ಉದ್ಯೋಗ ಬದಲಾವಣೆ ಸಾಧ್ಯತೆಗಳು. ಹಾಗಾದ್ರೆ ತುಲಾ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ವಾರದ ಮೊದಲು 3 ದಿನ ಸೋಮವಾರ, ಮಂಗಳವಾರ, ಬುಧವಾರ ಜೀರ್ಣಶಕ್ತಿ ತೊಂದರೆ ಆಗೋದು, ಮಕ್ಕಳಿಗೆ ಅನಾರೋಗ್ಯ ಉಂಟಾಗುವಂಥದ್ದು, ಗ್ಯಾಸ್ಟ್ರಿಕ್ ಆಗುವಂಥದ್ದು, ವ್ಯರ್ಥ ಖರ್ಚುಗಳು ಜಾಸ್ತಿ ಬರುವಂತಹ ಸಾಧ್ಯತೆಗಳಿದೆ. ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ರೆ ಇನ್ನು ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ತಾವು ಮಾಡುವಂತ ವೃತ್ತಿಯಲ್ಲಿ ಲಾಭ ಆಗತ್ತೆ, ಗೌರವ ಮತ್ತು ಸನ್ಮಾನಗಳು ಪ್ರಾಪ್ತಿಯಾಗತ್ತೆ, ಉತ್ತಮವಾದ ಆಹಾರವನ್ನು ಸೇವನೆ ಮಾಡ್ತೀರಿ, ಹಿರಿಯರಿಂದ ಉತ್ತಮ ಹೆಸರನ್ನು ಕೂಡ ನೀವು ಗಳಿಸ್ತೀರಿ. ತುಲಾ ರಾಶಿ ಜಾತಕರು ವಾರದ ಕೊನೆ 4 ದಿನ ಸೋಮವಾರ, ಮಂಗಳವಾರ, ಬುಧವಾರ ನಿಮಗೆ ತಾಳ್ಮೆ ಇರಲಿ. ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಟೈಮ್ ತುಂಬಾ ಚೆನ್ನಾಗಿರುತ್ತೆ. ತುಲಾ ರಾಶಿ ಜಾತಕರು ಭಗವಂತ ವಿಶ್ವೇಶ್ವರ, ಕಾಶಿ ವಿಶ್ವನಾಥ ಅಂತೀವಿ ಶಿವನ್ನ. ಹಾಗೆ ಇಡೀ ವಿಶ್ವಕ್ಕೆ ತಂದೆ ಯಾರು? ಭಗವಂತ ಒಬ್ಬನೇ. ಇಡೀ ವಿಶ್ವಕ್ಕೆ ಮಾಲೀಕರನ್ನಾಗಿ ಭಗವಂತ ಯಾರನ್ನ ಮಾಡ್ತಾನೆ? ದೇವತೆಗಳನ್ನ ಮಾತ್ರ ಮಾಡ್ತಾನೆ. ಆದ್ರೆ ಯಾರಿಗೂ ಕೂಡ ದೊಡ್ಡವರಲ್ಲ ಈ ಪ್ರಪಂಚದಲ್ಲಿ. ಯಾವ ದೇಶನೂ ಕೂಡ ಕೆಲವರು ಅನ್ಕೊಂತಾರೆ ಇಡೀ ವರ್ಲ್ಡ್ನ ಯಾರೋ ನಡೆಸ್ತಾರೆ ಜನ ಅಂತ. ಜನ ನಡೆಸಕ್ ಸಾಧ್ಯನೇ ಇಲ್ಲ. ಎಲ್ಲ ಪರಮಾತ್ಮನ ಕಂಟ್ರೋಲ್ ಅಲ್ಲಿ ಇಡೀ ವಿಶ್ವ ಅನ್ನೋದು ಒಂದು ಸಿಸ್ಟಮ್ಯಾಟಿಕ್ ಆಗಿ ನಡೀತಾ ಇದೆ. ಎಲ್ಲರೂ ಕೂಡ ಓಂ ವಿಶ್ವೇಶ್ವರಾಯ ನಮಃ ಅನ್ನುವಂತಹ ಮಂತ್ರ ಜಪ ಮಾಡ್ತಾ ಪಂಚಾಮೃತ ಅಭಿಷೇಕವನ್ನ ಮಾಡಿಸಿ ತುಲಾ ರಾಶಿಯವರಿಗಿರುವಂತಹ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಡಿಮೆ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ ಅಷ್ಟಮ ರಾಶಿ ವೃಶ್ಚಿಕ ರಾಶಿ. ಯಾರ್ಯಾರು ವೃಶ್ಚಿಕ ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಫಲಾನುಫಲ? ವೃಶ್ಚಿಕ ರಾಶಿಯವರಿಗೀಗ ಗುರು ಬಲ ಹೋಯ್ತು, ಗುರು ಅಷ್ಟಮ ಭಾವ ಕೊಟ್ಟೋದ. ಹಾಗಾದ್ರೆ ನಮ್ಗೇನು ಫಲಾನುಫಲ ನೋಡಿ. ವೃಶ್ಚಿಕ ರಾಶಿಗೆ ದ್ವಿತೀಯಾಧಿಪತಿ ಯಾರು? ಬುಧ. 6ನೇ ಮನೆ ಸಂಚಾರ ಆಗ್ತಿದ್ದಾನೆ. ಅವಾಗ 6ನೇ ಮನೆ ಅಂದಾಗ ಋಣ, ರೋಗಾದಿ, ದಾರಿದ್ರ, ಪಾಪಕ್ಷುತ, ಭಯ, ಶೋಕ, ಮನಸ್ತಾಪ ನಶ್ಯಂತು. ಯಾವುದು ನಮ್ಮ ಹತ್ರ ಬರಬಾರ್ದು. ರೋಗ, ಋಣ, ಸಾಲಗಳು ಇವೆಲ್ಲ ಒಳ್ಳೇದಲ್ಲ ಅಂತ ನಮ್ಗೆಲ್ಲ ಗೊತ್ತಿರೋ ವಿಚಾರ. ಅದು ದ್ವಿತೀಯಾಧಿಪತಿ 6ನೇ ಮನೆ ಸಂಚಾರ ಆಗ್ಬೇಕಾದ್ರೆ ಸಾಲಗಳು ತೀರಿಸುವಂತಹ ಶಕ್ತಿ ಸಾಮರ್ಥ್ಯ ಕೊಡ್ತಾನೆ. ಶತ್ರುಗಳ ಮೇಲೆ ವಿಜಯವನ್ನ ಪಡೆಯುವಂತಹ ಶಕ್ತಿ ಕೊಡ್ತಾನೆ. ತಮ್ಮಲ್ಲಿರುವಂತಹ ತಮ್ಮ ಕುಟುಂಬದ ಬೆಂಬಲ ಅಥವಾ ತಮ್ಮಲ್ಲಿರುವಂತಹ ಧನದಿಂದ ತಮ್ಮ ಕಾಯಿಲೆಗಳನ್ನ ವಾಸಿ ಮಾಡಿಕೊಳ್ಳುವಂತಹ ಶಕ್ತಿ ಕೂಡ ನಿಮಗೆ ಬುಧ ಕೊಡ್ತಾನೆ. ಯಾಕಂದ್ರೆ ಬುಧ ವೃಶ್ಚಿಕ ರಾಶಿಯವರಿಗೆ ಎಷ್ಟನೇ ಮನೆ ಅಧಿಪತಿ? ಲಾಭಾಧಿಪತಿ, ಅಷ್ಟಮಾಧಿಪತಿ. 6ನೇ ಮನೆ ಸಂಚಾರ ಒಳ್ಳೆ ಫಲ ಕೊಡ್ತಾನೆ. ಗುರು ದ್ವಿತೀಯ ಭಾವವನ್ನ ನೋಡ್ತಾ ಇರೋದ್ರಿಂದ ಕುಟುಂಬದಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು. ಕಲಹಗಳು ಕೂಡ ಆಗುವ ಸಾಧ್ಯತೆಗಳಿದೆ. ಇನ್ನು ತೃತೀಯ ಭಾವದಲ್ಲಿ ರಾಹು ಸಂಚಾರ, ಧೈರ್ಯ, ಸ್ಥೈರ್ಯ, ಸಾಹಸ ಒಳ್ಳೇದಾಗುತ್ತೆ. ನೆರೆಹೊರೆಯವರು ಕೂಡ ಸ್ವಲ್ಪ ಕಿರುಕುಳವನ್ನ ಕೊಡ್ಬೋದು. ಇನ್ನು 4ನೇ ಮನೆಯಲ್ಲಿ ಶನಿ ಮತ್ತು ಶುಕ್ರ ಸಂಚಾರ ಆಗ್ತಾ ಇರೋದ್ರಿಂದ 5ನೇ ಮನೆಯಲ್ಲಿ ನಿಮಗೆ ಪಂಚಮ. ಶುಕ್ರ ಎಷ್ಟನೇ ಮನೆ ಅಧಿಪತಿ? ನಿಮ್ಗೆ ವ್ಯಯಾಧಿಪತಿ ಮತ್ತು ಸಪ್ತಮಾಧಿಪತಿ. ಲವ್ ಮ್ಯಾರೇಜ್ ಮಾಡ್ಕೊಳ್ಳೋಣ ಅಂತ ಪ್ರಯತ್ನ ಮಾಡ್ತೀರಿ, ಅದರಲ್ಲೂ ಕೂಡ ದುಃಖ ಉಂಟಾಗುವ ಸಾಧ್ಯತೆ ಇದೆ. ತಮ್ಮ ಬುದ್ಧಿ ಚೆನ್ನಾಗಿ ವರ್ಕ್ ಆಗಕ್ಕೆ, ತಾವೇನು ಓದಿದ್ದೀರಾ ಜ್ಞಾನವನ್ನ ಎಕ್ಸ್ಪ್ರೆಸ್ ಮಾಡಕ್ಕೆ ಸ್ವಲ್ಪ ತೊಂದರೆಗಳು ಕೂಡ ಆಗ್ಬೋದು. ಪ್ರಾಪಂಚಿಕ ಸುಖ ಅನುಭವಿಸ್ಬೇಕು ಅನ್ನುವಂತಹ ಆಸೆ ಆಕಾಂಕ್ಷೆಗಳು ಕೂಡ ಉದ್ಭವ ಆಗುವ ಸಾಧ್ಯತೆ ಇದೆ. ಹಾಗಾದ್ರೆ ವೃಶ್ಚಿಕ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ 5 ದಿನ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಮಾನಸಿಕವಾಗಿ ಹಿಂಸೆ, ಏನೋ ಒಂಥರ ಭಯ, ನಿದ್ರಾಭಂಗ, ಮಲಗಿದ್ರೆ ಎಚ್ಚರ ಆಗತ್ತೆ, ಅಥವಾ ಫೋನ್ ಸೈಲೆಂಟ್ ಆಗಿ ಇಟ್ಕೊಂಡಿಲ್ಲ ಅಂದ್ರೆ ಯಾರಾದ್ರೂ ಒಬ್ರು ಕಾಲ್ ಮಾಡಿ ಅವರಲ್ಲಿರುವಂತ ವಿಚಾರವನ್ನ ನಿಮ್ಗೆ ಹೇಳಿದಾಗ ನಿಮ್ಗೇನಾಗುತ್ತೆ? ಡಿಸ್ಟರ್ಬ್ ಆಗುತ್ತೆ. ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು, ಅಜೀರ್ಣ ಆಗುವ ಸಾಧ್ಯತೆ ಇದೆ. ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಗೃಹದಲ್ಲಿ ಶಾಂತಿ, ಶತ್ರುಗಳನ್ನು ಕೂಡ ನೀವು ಸೋಲಿಸ್ತೀರಿ. ವಾರದ ಕೊನೆ 2 ದಿನ ವೃಶ್ಚಿಕ ರಾಶಿಯವರಿಗೆ ಟೈಮ್ ಚೆನ್ನಾಗಿರುತ್ತೆ. ಅದಕ್ಕೆ ಎಲ್ಲರೂ ಕೂಡ ಈಶ್ವರನನ್ನ ನೆನಪು ಮಾಡಬೇಕು.
ಭಗವಂತ ಎಲ್ಲ ವಿಷಯಗಳು ಕೂಡ ಗೊತ್ತಿರುವಂತವನು, ಸರ್ವಜ್ಞ, ನಿಜವಾದ ಸರ್ವಜ್ಞ ಶಿವ. ಅದಕ್ಕೆ ಓಂ ಸರ್ವಜ್ಞಾಯ ನಮಃ ಅನ್ನುವಂತಹ ಮಂತ್ರವನ್ನು ಜಪ ಮಾಡ್ತಾ ಶಿವನಿಗೆ ಗಂಗಾಜಲದಿಂದ ಅಭಿಷೇಕ ಮಾಡಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ನಿಮಗೆ ಕಡಿಮೆ ಆಗುತ್ತೆ. ಇನ್ನು ಕಾಯ್ತಾ ಇದ್ದೀರಾ ಗುರುಜಿ ಏನ್ ಭವಿಷ್ಯ ಹೇಳ್ತಾರೆ ಅಂತೇಳಿ. ರಾಶಿ ಚಕ್ರದಲ್ಲಿ 9ನೇ ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಈಗ ನಿಮಗೆ ಗುರುಬಲ ಬಂದಿದೆ. ಗುರು ನೇರವಾಗಿ ನಿಮ್ಮ ಜನ್ಮ ರಾಶಿಯನ್ನು ನೋಡೋದ್ರಿಂದ ದೈವಬಲ, ಗುರುಬಲ, ಗುರು ಸಪ್ತಮ ಭಾವಕ್ಕೆ ಸಂಚಾರ ಆಗ್ತಿದ್ದಾನೆ. ವಿವಾಹ ಯೋಗ, ಪಾರ್ಟ್ನರ್ಶಿಪ್ ವ್ಯವಹಾರದಿಂದ ಧನಲಾಭ, ಇವೆಲ್ಲ ಅನುಕೂಲಗಳಾಗಬೇಕು. ಅದೆಲ್ಲ ಆಗಬೇಕು ಅಂದ್ರೆ ನಿಮಗೆ ದಶಾಭುಕ್ತಿ ಕೂಡ ಸಹಯೋಗ ಕೊಡಬೇಕು. ದ್ವಿತೀಯಾಧಿಪತಿಯಾದಂಥ ಶನಿದೇವರು ಚತುರ್ಥ ಭಾವದಲ್ಲಿ ಸಂಚಾರ, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಚಿಂತನೆಗಳು ಇರುತ್ತೆ. ಮನೆ ಕಟ್ಟಬೇಕು ಅಂತನೂ ಕೂಡ ನಿಮಗೆ ಯೋಚನೆಗಳಿರುತ್ತೆ. 3ನೇ ಮನೆಯಲ್ಲಿ ರಾಹು ಸಂಚಾರ ಆಗ್ತಾರಿಂದ ಧೈರ್ಯ, ಸ್ಥೈರ್ಯದಿಂದ ಇರ್ತೀರಿ. ನಿಮ್ಮ ಧೈರ್ಯದಿಂದ ಧನ ಲಾಭ ಮಾಡ್ಕೊಂತೀರಿ. ಧೈರ್ಯೇ ವಸತೆ ಲಕ್ಷ್ಮೀ. ಹಳೆಯ ಮನೆಯನ್ನ ಖರೀದಿ ಮಾಡುವಂತ ಯೋಗ ಉಂಟಾಗುತ್ತೆ. ಅಥವಾ ಕೃಷಿ ಜಮೀನು ಅದನ್ನ ಲೇಔಟ್ ಮಾಡುವಂಥದ್ದು, ಆ ಥರ ಭೂಮಿ ಖರೀದಿ ಕೂಡ ಯೋಗ ಇದೆ. ಧನಸ್ಸು ರಾಶಿಯವರಿಗಿನ ಪಂಚಮ ಭಾವದಲ್ಲಿ ಬುಧ ಸಂಚಾರ. ಬುಧ ಸಪ್ತಮಾಧಿಪತಿ ಮತ್ತು ದಶಮಾಧಿಪತಿಯಾಗಿ ಪಂಚಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮ್ಮ ಬುದ್ಧಿಗೆ ಚಾಲೆಂಜ್ ಬರುತ್ತೆ. ನೀವು ಕರೆಕ್ಟಾಗಿ ಓದಿದ್ದೀರಾ, ನೀವು ಓದಿರೋದನ್ನ ಸರಿಯಾಗಿ ಅಪ್ಲೈ ಮಾಡ್ತಾ ಇದ್ದೀರಾ, ನಿಮ್ಮ ಬುದ್ಧಿಯ ಚಾತುರ್ಯ ಕಮ್ಮಿಯಾಗಿ ಕೆಲವರು ಲೇ ಆಫ್ ಆಗುವಂಥದ್ದು, ಕೆಲಸ ಕಳ್ಕೊಳ್ಳುವಂಥ ಸಾಧ್ಯತೆಗಳು ಇರುತ್ತೆ. ಆದರೆ ಗುರುಬಲ ಇರೋದ್ರಿಂದ ಆ ನೆಗೆಟಿವ್ ಎಫೆಕ್ಟ್ ಕೂಡ ಕಡಿಮೆ ಆಗುವ ಸಾಧ್ಯತೆ ಇದೆ. 6ನೇ ಮನೆಯಲ್ಲಿ ಸೂರ್ಯ ಸಂಚಾರ ಆಗ್ತದ್ರಿಂದ ಶತ್ರುಗಳ ಮೇಲೆ ವಿಜಯ, ಕಾಯಿಲೆಗಳಿಂದ ವಿಜಯ, ರೋಗ ಮುಕ್ತಿವನ್ನ ಈ ವಾರ ಹೊಂದುತ್ತೀರಿ. ಋಣ ಸಾಲ ಬಾಧೆಗಳನ್ನು ತೀರಿಸುವ ಶಕ್ತಿ ನಿಮಗೆ ಪ್ರಾಪ್ತಿಯಾಗುತ್ತೆ. ಸರ್ಕಾರದ ಎಲ್ಲಾ ಕೆಲಸ ಕಾರ್ಯಗಳು ಕೂಡ ಈಡೇರುವ ಸಾಧ್ಯತೆ ಇದೆ. ಧನಸ್ಸು ರಾಶಿ ಜಾತಕರಿಗೆ ಅಷ್ಟಮದಲ್ಲಿ ಮಂಗಳ ಗ್ರಹ ಸಂಚಾರ ಆಗ್ತಿರೋದ್ರಿಂದ ತಮ್ಮ ಸಂಗಾತಿಗೆ ಕೋಪ ಜಾಸ್ತಿ ಆಗುವಂಥದ್ದು, ಅವ್ರು ಮಾತಾಡುವಂತಹ ಭಾಷೆ ನಿಮ್ಮ ಮನಸ್ಸಿಗೆ ನೋವು ಕೊಡುವಂಥದ್ದು ಆಗಿರುವ ಸಾಧ್ಯತೆಗಳು ಇದೆ. ಇನ್ನು ಭಾಗ್ಯ ಸ್ಥಾನದಲ್ಲಿ ಕೇತು ಸಂಚಾರ, ನೀವೆಲ್ಲ ತೀರ್ಥಕ್ಷೇತ್ರಗಳ ದರ್ಶನ ಮಾಡುವಂಥದ್ದು, ಆಧ್ಯಾತ್ಮಿಕವಾಗಿ ಬೆಳೆಯುವಂತ ಸಾಧ್ಯತೆಗಳು ಕೂಡ ಇದೆ. ಇನ್ನು ದಶಮಾಧಿಪತಿಯಾದಂಥ ಬುಧ ನೆಗೆಟಿವ್ ಎಫೆಕ್ಟ್ ಕೊಡ್ತಾನೆ, ಆದ್ರೆ ಲಾಭ ಸ್ಥಾನವನ್ನ ನೋಡ್ತಾ ಇದ್ದಾನೆ. ಲಾಭ ಬರೋದಕ್ಕೆ ನೀವು ತಮ್ಮ ಪ್ರೊಫೆಷನಲ್ ವೈಸ್ ಇವಾಗ ದಿನ ಕಲಿಕೆ ಇದ್ದರೆ ಗಳಿಕೆ ಉಂಟಾಗುತ್ತೆ. ಈ ಕಾಲದಲ್ಲಿ, ಆ ಕಾಲದಲ್ಲಿ ಕಲಿಕೆ 4 ವರ್ಷ 5 ವರ್ಷ ಇಂಜಿನಿಯರಿಂಗ್ ಮಾಡ್ಬಿಟ್ವಿ, ಮೆಡಿಕಲ್ ಓದ್ಬಿಟ್ವಿ, ಮುಗೀತು. ಈಗ ಆ ಥರ ಅಲ್ಲ, ಪ್ರತಿದಿನ ರಿಸರ್ಚ್ ಮಾಡಬೇಕು, ಪ್ರತಿದಿನ ವಿದ್ಯೆಯನ್ನ ಕಲಿಬೇಕು. ಆ ಥರ ಮಾಡಿದ್ರೆ ಮಾತ್ರ ನಿಮ್ಗೆ ಲಾಭ ಆಗುತ್ತೆ. ಇಲ್ಲ ಅಂದ್ರೆ ಕೆಲಸವನ್ನು ಕೂಡ ಕಳ್ಕೊಳ್ಳುವಂತ ಸಾಧ್ಯತೆ ಇದೆ. ಪ್ರತಿದಿನ ಟೆಕ್ನಾಲಜಿ ಡೆವಲಪ್ಮೆಂಟ್ ಆಗ್ತಾ ಇದೆ. ಗುರು ಕೂಡ ಅತಿಚಾರಿಯಾಗಿದ್ದಾನೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ತುಂಬಾ ಫಾಸ್ಟ್ ಆಗಿ ಮೂವ್ ಆಗ್ತಾ ಇರೋದ್ರಿಂದ ಅದನ್ನು ಕೂಡ ನೀವು ಕಲೀರಿ ಅಂತ ಹೇಳ್ತಾ, ಪ್ರಿಯ ವೀಕ್ಷಕರೇ, ಧನಸ್ಸು ರಾಶಿ ಜಾತಕರು ಹಾಗಾದ್ರೆ ಏನ್ ಪರಿಹಾರ ಮಾಡ್ಕೋಬೇಕು ಅಂದಾಗ, ಧನಸ್ಸು ರಾಶಿ ಜಾತಕರು ಶಿವನ ಪಂಚಾಕ್ಷರಿ ಮಂತ್ರ ಓಂ ಶಿವಾಯ ನಮಃ ಅಥವಾ ಓಂ ನಮಃ ಶಿವಾಯ ಈ ತರ ಮಂತ್ರ ಜಪ ಮಾಡಿ 108 ಸಲ ಬೆಳಿಗ್ಗೆ ಸಂಧ್ಯಾ ವಂದನ ಕಾಲ, ಸೂರ್ಯ ಹುಟ್ಟುವಂತ ಸಮಯ, ಸೂರ್ಯ ಮುಳುಗುವಂತ ಸಮಯದಲ್ಲಿ ನೀವು ಈ ಮಂತ್ರವನ್ನ ಜಪ ಮಾಡೋದ್ರಿಂದ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ. ಅದರ ಜೊತೆಗೆ ಒಳ್ಳೇದು ಆಗುತ್ತೆ. ಹಾಗಾದ್ರೆ ಶಿವನಿಗೆ ಏನು ಅಭಿಷೇಕ? ರುದ್ರಾಭಿಷೇಕವನ್ನ ಮಾಡಿಸಿ ಒಳ್ಳೇದಾಗುತ್ತೆ. ಇನ್ನ ರಾಶಿ ಚಕ್ರದಲ್ಲಿ 10ನೇ ರಾಶಿ ಮಕರ ರಾಶಿ. ಯಾರು ಮಕರ ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಮಕರ ರಾಶಿಯವರಿಗೆ ಹೇಗಿದೆ ಫಲಾನುಫಲ? ಮಕರ ರಾಶಿಯಾಧಿಪತಿ ಶನಿ ಮಹಾತ್ಮ 3ನೇ ಮನೆಯಲ್ಲಿ ಸಂಚಾರ. ಧೈರ್ಯ ಇರುತ್ತೆ, ಸ್ಥೈರ್ಯ ಇರುತ್ತೆ, ಛಲ ಇರುತ್ತೆ, ಅದು ಮುಖ್ಯ ಅಲ್ವಾ? ಎಲ್ಲದಕ್ಕಂತೂ ಧೈರ್ಯವೇ ವಸತೆ ಲಕ್ಷ್ಮಿ. ಧೈರ್ಯದಿಂದ ಮುನ್ನುಗ್ಗಿ ಒಳ್ಳೇದಾಗುತ್ತೆ. ಗುರುಬಲ ಇಲ್ವಲ್ಲ ಮಕರ ರಾಶಿಯವ್ರಿಗೆ, ಏನ್ ಕೆಟ್ಟದಾಗ್ಬಿಡುತ್ತೋ ಅಂತ ಯೋಚನೆ ಮಾಡಬೇಡಿ. ಶನಿ ಬಲ ಇದೆ. ಶನಿ ಫಲ ಕೊಡೋದು ನಿಧಾನ, ಆದ್ರೂ ಫಲ ಕೊಟ್ಟೇ ಕೊಡ್ತಾನೆ. ಧೈರ್ಯ ಸಾಹಸವನ್ನ ನೀವು ತೋರಿಸ್ಬೇಕು. ಸುಮ್ಮನೆ ಇದ್ರೆ ಆಗಲ್ಲ. ಮಾನಸಿಕ ಒತ್ತಡವನ್ನ ತಗೋಬೇಡಿ. ರಾಹು 2ನೇ ಮನೆ ಸಂಚಾರ ಆಗ್ತಾರಿಂದ ಆದಷ್ಟು ಸುಳ್ಳನ್ನ ಹೇಳ್ಬೇಡಿ, ಸತ್ಯವಾಗಿ ನಡ್ಕೊಳ್ಳಿ.
ಮಂಗಳನ ದೃಷ್ಟಿ ರಾಹು ಮೇಲಿರೋದ್ರಿಂದ ತಾವು ಮಾತಾಡುವಂತಹ ಸುಳ್ಳಿನಿಂದ ಏನಾದರೂ ತೊಂದರೆಗಳು ಕೂಡ ಆಗುವ ಸಾಧ್ಯತೆ ಇದೆ. ಆಮೇಲೆ ಚತುರ್ಥದಲ್ಲಿ ಬುಧ ಸಂಚಾರ, ಮಕರ ರಾಶಿಗೆ ಬುಧ 6ನೇ ಮನೆ ಅಧಿಪತಿ ಮತ್ತು ಭಾಗ್ಯಾಧಿಪತಿಯಾಗಿ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಮನೆ ತಗೋಬೇಕು ಅನ್ನುವಂತಹ ಆಸೆ, ತಾಯಿಯಿಂದ ಅನುಕೂಲ, ಜನಗಳಿಂದ ನಿಮಗೆ ಸುಖ ಪ್ರಾಪ್ತಿ, ಅನುಕೂಲಗಳಾಗುವಂಥದ್ದು, ಮನೆಗಳಿಂದ ಬಾಡಿಗೆ, ವಾಹನಗಳಿಂದ ಬಾಡಿಗೆ ಲಾಭ ಎಲ್ಲ ಉಂಟಾಗುತ್ತೆ. ಇನ್ನು ಪಂಚಮಾಧಿಪತಿಯಾದಂತಹ ಶುಕ್ರ ತೃತೀಯ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ತಮ್ಮ ಬುದ್ಧಿ ಮೆಡಿಟೇಷನ್, ತಮ್ಮ ಬುದ್ಧಿ ಯಾವ ರೀತಿ ಕೆಲಸ ಮಾಡುತ್ತೆ, ಧೈರ್ಯವಾಗಿ ಕೆಲಸ ಮಾಡುತ್ತೆ. ಅದರಿಂದ ಉತ್ತಮ ನೆರೆಹೊರೆ ನಿಮಗೆ ಪ್ರಾಪ್ತಿಯಾಗುತ್ತೆ. ವೈಭವ ಜೀವನ ನಡೆಸಬೇಕು ಅನ್ಸುತ್ತೆ. ನಿಮ್ಮ ಸಹೋದರ ಸಹೋದರಿಯರಿಗೆ ನಿಮ್ಮ ಬುದ್ಧಿಯ ಸಹಾಯ ಬೇಕಾಗುತ್ತೆ. ಇನ್ನು ಸಪ್ತಮದಲ್ಲಿ ಮಂಗಳ ಗ್ರಹ ವಿವಾಹ ಜೀವನದಲ್ಲಿ ತುಂಬಾ ಏರುಪೇರುಗಳು, ಸುಖ ಪಡೆಯೋದಕ್ಕೆ ತುಂಬಾ ಕಷ್ಟ. ಅಷ್ಟಮ ಭಾವದಲ್ಲಿ ಕೇತು ಸಂಚಾರ ಆಗ್ತಾ ಇರೋದ್ರಿಂದ ವಿವಾದಗಳು, ಮಾತಿನಲ್ಲಿ ವಿವಾದ, ಪಾರ್ಟ್ನರ್ಶಿಪ್ ವ್ಯವಹಾರದಿಂದ ಧನ ತಗೋಬೇಕಾದ್ರೆ ಕಷ್ಟಗಳಾಗುವ ಅಥವಾ ವಿವಾದಗಳು ಉಂಟಾಗುವ ಸಾಧ್ಯತೆಗಳಿದೆ. ಇನ್ನು ಭಾಗ್ಯಸ್ಥಾನದಲ್ಲಿ ಮಕರ ರಾಶಿಗೆ ಭಾಗ್ಯಸ್ಥಾನ ಯಾರು? ಬುಧನ ಆಧಿಪತ್ಯ. ಬುಧ ನಿಮಗೆ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ದೈವಾರಾಧನೆ, ಮಹಾವಿಷ್ಣುವಿನ ಆರಾಧನೆ ನೀವು ಮಾಡೋದ್ರಿಂದನೂ ಕೂಡ ಒಳ್ಳೇದಾಗುತ್ತೆ. ಮಹಾವಿಷ್ಣು ಅಂತ ತಿರುಪತಿ ಬಾಲಾಜಿ, ರಂಗನಾಥ ಸ್ವಾಮಿ, ವಿಷ್ಣುವಿನ ಯಾವುದೇ ಒಂದು ರೂಪದಲ್ಲಿ ನೀವು ನೆನಪನ್ನ ಮಾಡ್ಬೋದು. ಓಂ ಗೋವಿಂದಾಯ ನಮಃ ಅಂತಾನು ನೀವು ಹೇಳ್ಬೋದು. ಅಚ್ಯುತಾಯ ನಮಃ, ಮಾಧವಾಯ ನಮಃ ಈ ಮಂತ್ರವನ್ನು ಕೂಡ ಜಪ ಮಾಡ್ಬೋದು. ಜೊತೆಗೆ ಶಿವನ ಅಭಿಷೇಕ ಕೊನೆಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ ಅನ್ನುವಂಥ ವಿಷಯ ತಿಳಿಸ್ತಾ, ಮಕರ ರಾಶಿಯವರಿಗೆ ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ಚೆನ್ನಾಗಿರಲ್ಲ. ಮಾನ ನಷ್ಟ, ಧನ ನಷ್ಟ, ವಾಗ್ವಾದಗಳು, ಕಾರ್ಯಗಳಲ್ಲಿ ವಿಘ್ನಗಳು. ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ರೆ ಗುರುವಾರ, ಶುಕ್ರವಾರ ಜಯ, ಧನ ಪ್ರಾಪ್ತಿ, ಉತ್ತಮ ವಸ್ತ್ರ. ಮತ್ತೆ ವಾರದ ಕೊನೆ 2 ದಿನ ಟೈಮ್ ಚೆನ್ನಾಗಿ ಕೆಟ್ಟೋಗುತ್ತೆ. ಶನಿವಾರ, ಭಾನುವಾರ ಮಾನಸಿಕ ಹಿಂಸೆ, ಎದೆಯಲ್ಲಿ ತೊಂದರೆ. ಈ ವಾರದಲ್ಲಿ ಒಟ್ಟು 5 ದಿನ ಎಚ್ಚರ ಮಕರ ರಾಶಿಯವರು. ಸೋಮವಾರ, ಮಂಗಳವಾರ, ಬುಧವಾರ ಮತ್ತೆ ಶನಿವಾರ, ಭಾನುವಾರ. ಗುರುವಾರ, ಶುಕ್ರವಾರ ಟೈಮ್ ತುಂಬಾ ಚೆನ್ನಾಗಿರುತ್ತೆ. ಯಾರು ಮಕರ ರಾಶಿ ಜಾತಕರಿದ್ದೀರಿ, ನೀವೆಲ್ಲ ಈಶ್ವರನನ್ನ ಯಾವ ರೀತಿ ಮಂತ್ರ ಜಪ ಮಾಡಬೇಕು ಅಂದಾಗ ಓಂ ಮೃತ್ಯುಂಜಯಾಯ ನಮಃ ಅನ್ನುವಂತಹ ಮಂತ್ರ ಜಪ ಮಾಡ್ತಾ ಕಾಲಭೈರವನ ದರ್ಶನ ಮಾಡಿ ಒಳ್ಳೇದಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ ಕಾಯ್ತಾ ಇದ್ದೀರಾ ಏಕಾದಶ ರಾಶಿ ಕುಂಭರಾಶಿ. ಕುಂಭರಾಶಿಯವ್ರಿಗೆ ಹೇಗಿದೆ ಫಲಾನುಫಲ? 19 ಮೇ 2025ರಿಂದ 25 ಮೇ 2025ರ ಕುಂಭರಾಶಿ ಭವಿಷ್ಯ. ಕುಂಭರಾಶಿಗೆ ಇಷ್ಟು ದಿವಸ 7.5. ಈಗ ಜನ್ಮ ರಾಶಿಯಲ್ಲೇ ರಾಹುಗೆ ತುಂಬಾ ಪವರ್ಫುಲ್. ಎಲ್ಲಿ? ಕುಂಭರಾಶಿಯಲ್ಲಿ. ಮಾನಸಿಕವಾಗಿ ಸಿಕ್ಕಾಪಟ್ಟೆ ಒತ್ತಡ ಆಗುತ್ತೆ ಕುಂಭರಾಶಿಯವರಿಗೆ. ಮಾನಸಿಕವಾಗಿ ಚಂಚಲ ಅಥವಾ ತಾಯಿಗೆ ಚಂಚಲ ಉಂಟಾಗುವಂಥದ್ದು. ಆದ್ರೂ ಗುರು ದೃಷ್ಟಿ ಇರೋದ್ರಿಂದ ಕಂಟ್ರೋಲ್ ಆಗುತ್ತೆ. ಏನು ಎದುರುಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಕುಂಭರಾಶಿ ಜಾತಕರಿಗೆ. ಹಾಗಾದ್ರೆ ದ್ವಿತೀಯ ಭಾವದಲ್ಲಿ ಶನಿ ಶುಕ್ರ, ಹಣವನ್ನ ಸಂಗ್ರಹಣೆ ಮಾಡ್ತೀರಿ, ಹಣ ಕೂಡಾಕ್ತೀರಿ, ಧನಲಾಭ ಆಗುತ್ತೆ. ನಿಮ್ಮ ರಾಶ್ಯಾಧಿಪತಿ ಮತ್ತು ವ್ಯಯಾಧಿಪತಿ 2ನೇ ಭಾವದ ಸಂಚಾರ ಆಗ್ಬೇಕಾದ್ರೆ ಖರ್ಚು ಕೂಡ ಆಗುತ್ತೆ. ಹಾಸ್ಪಿಟಲ್ ಖರ್ಚಾಗ್ಬೋದು, ಆಧ್ಯಾತ್ಮಿಕ ವಿಚಾರದ ಖರ್ಚಾಗ್ಬೋದು, ಪುರೋಹಿತರು ದುಡ್ಡು ಕೊಡ್ಬೇಕು ಅಂತ ಖರ್ಚಾಗ್ಬೋದು. ಆದ್ರೆ ಶುಕ್ರ ಯೋಗಕಾರಕನಾಗಿರೋದ್ರಿಂದ ಧನವನ್ನ ನಿಮಗೆ ಕೊಡ್ತಾನೆ. ನಿಮ್ಮ ಮನೆ ಎಕ್ಸ್ಪ್ಯಾನ್ಷನ್ ಆಗುವ ಸಾಧ್ಯತೆ ಇದೆ. ಬುಧ ತೃತೀಯ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಸಹೋದರ ಸಹೋದರಿಯಿಂದ ನಿಮ್ಗೆ ಏನಾದ್ರೂ ಒಂದು ದುಃಖ ತೊಂದರೆಗಳಾಗುವ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ಚತುರ್ಥ ಭಾವದಲ್ಲಿ ಸೂರ್ಯ ಸಂಚಾರ ಆಗ್ತಾ ಶನಿ ದೃಷ್ಟಿ ಇರೋದ್ರಿಂದ ಮನೆಯಲ್ಲಿ ಕೂಡ ಕಲಹಗಳಿರುತ್ತೆ. ವಾಹನಗಳು ಇಂದ ನಿಮ್ಗೆ ಬಾಡಿಗೆಗಳು ಸರಿಯಾಗಿ ಬರಲ್ಲ, ಮನೆಯಿಂದ ಸರಿಯಾಗಿ ಬಾಡಿಗೆಗಳು ಬರಲ್ಲ, ಕಲಹಗಳಾಗ್ಬೋದು ಬಾಡಿಗೆದಾರರ ಜೊತೆಗೆ ಕೂಡ ಎಚ್ಚರ. ಇನ್ನು ಕುಂಭರಾಶಿಯವರಿಗೆ ಪಂಚಮ ಭಾವದಲ್ಲಿ ಗುರು ಸಂಚಾರ, ಅದರಿಂದ ಗುರುಬಲ ಉಂಟಾಗಿದೆ. ಏನೇ ನೆಗೆಟಿವ್ ಎಫೆಕ್ಟ್ ಆದ್ರೂ ಕೂಡ ನಿಮ್ಗೆ ತಡ್ಕೊಳ್ಳುವ ಶಕ್ತಿ ಇರುತ್ತೆ. ಮಾನಸಿಕವಾಗಿ ಕೂಡ ಶಕ್ತಿಯನ್ನ ಕೊಡ್ತಾನೆ. ನಿಮ್ಮ ಬುದ್ಧಿ ಚಾತುರ್ಯದಿಂದ ನೀವು ಜ್ಞಾನ ಮತ್ತು ಧನವನ್ನ ಕೂಡ ಸಂಪಾದನೆ ಮಾಡುವಂತ ಸಾಧ್ಯತೆ ಇದೆ. ಸಪ್ತಮದಲ್ಲಿ ಕೇತು ಸಂಚಾರ ಆಗ್ತಾ ಇರೋದ್ರಿಂದ ಯಾವಾಗ್ಲೂ ಕೂಡ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ
ಅಥವಾ ಪತಿ ಪತ್ನಿಯಲ್ಲೂ ಕೂಡ ವಿರಸ ಬೇಜಾರು ಕೂಡ ಉಂಟಾಗುವ ಸಾಧ್ಯತೆಗಳು ಕೂಡ ಇದೆ. ಇನ್ನ ಕುಂಭರಾಶಿಯವರಿಗೆ ಅಷ್ಟಮಾಧಿಪತಿ ಕೂಡ ಬುಧ ತೃತೀಯ ಭಾವದಲ್ಲಿರೋದ್ರಿಂದ ವಾಹನಗಳ ಅಪಘಾತಗಳಾಗ್ಬೋದು. ಯಾಕಂದ್ರೆ 8ನೇ ಮನೆ ಅಂದ್ರಾಗ ಆಯುಷ್ ಭಾವ ಅಂತ ಕರೀಲಾಗತ್ತೆ. ಅದಕ್ಕೆ ಬಹಳ ಎಚ್ಚರವನ್ನ ವಹಿಸಿ. ಇನ್ನ ಭಾಗ್ಯಾಧಿಪತಿಯಾದಂತಹ ಶುಕ್ರ ದ್ವಿತೀಯ ಭಾವದಲ್ಲಿ ಸಂಚಾರ, ಚತುರ್ಥಾಧಿಪತಿ ಮತ್ತು ಭಾಗ್ಯಾಧಿಪತಿ ಧನಸ್ಥಾನದಲ್ಲಿ ಸಂಚಾರ ಆಗ್ಬೇಕಾದ್ರೆ ದುಡ್ಡು ಕೊಡ್ತಾನೆ. ಧನಮೂಲಂ ಇದಂ ಜಗತ್. ಆದ್ರೆ ಶನಿ ಇರೋದ್ರಿಂದ ನಿಧಾನ ಆಗ್ತಾನೆ. ನೀವು ಧರ್ಮ ಕಾರ್ಯಗಳಿಗೆ, ಪೂಜಾ ಕಾರ್ಯಗಳಿಗೆ, ಜನಸೇವೆಗೋಸ್ಕರ ಹಣ ವಸೂಲಿ ಮಾಡ್ತಾ ಇದ್ರೆ, ವಸೂಲಿ ಅನ್ನಲ್ಲ, ಅದನ್ನ ಹಣವನ್ನ ಸಂಗ್ರಹಣೆ ಮಾಡ್ತಾ ಇದ್ರೆ ಆಗ ಅದೇನಾಗುತ್ತೆ, ನಿಮಗೆ ಹಣ ಕೂಡ್ತಾ ಬರುತ್ತೆ. ಇದು ಧಾರ್ಮಿಕ ಕಾರ್ಯ ಮಾಡ್ತಾ ಇದ್ದೀರಾ, ಜನಸೇವೆ ಮಾಡ್ತಾ ಇದ್ದೀರಾ, ಎಷ್ಟೋ ಜನಕ್ಕೆ ಉಚಿತವಾಗಿ ಪುಸ್ತಕ ಪೆನ್ ಕೊಡ್ತೀರಾ, ಉಚಿತವಾಗಿ ಅನ್ನ ಕೊಡ್ತೀರಾ, ಅಂತವ್ರಿಗೆಲ್ಲ ಒಳ್ಳೇದಾಗತ್ತೆ. ಹಾಗಾದ್ರೆ ಕುಂಭರಾಶಿಯವರಿಗೆ ಲಾಭಾಧಿಪತಿ ಗುರು ನಿಮ್ಮ ಜನ್ಮ ರಾಶಿಯನ್ನ ನೋಡೋದ್ರಿಂದ ನಿಮ್ಮ ಎಲ್ಲಾ ಮನೋಕಾಮನೆಗಳು ಕೂಡ ದೈವ ಚಿಂತನೆಯಿಂದ ಪೂರ್ಣ ಆಗುವ ಸಾಧ್ಯತೆ ಇದೆ. ಹಾಗಾದ್ರೆ ಕುಂಭರಾಶಿಯವರಿಗೆ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ? ಕುಂಭರಾಶಿಯವರಿಗೆ ಸೋಮವಾರ, ಮಂಗಳವಾರ, ಬುಧವಾರ ಸನ್ಮಾನ, ಒಡವೆಗಳು ತಗೊಂತೀರಿ, ಕಾಣಿಕೆಗಳು ಸಿಗುತ್ತೆ, ಸ್ನೇಹಿತರನ್ನ ಸಂಧಿಸ್ತೀರಿ, ಉಲ್ಲಾಸವಾಗಿರ್ತೀರಿ. ನಿಮ್ಮ ಆಸೆ ಎಲ್ಲ ಈಡೇರಿದ ಮೇಲೆ ಉಲ್ಲಾಸವಾಗಿರ್ದು ಏನಾಗ್ತೀರಿ? ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ಟ ಇನ್ನು ಗುರುವಾರ, ಶುಕ್ರವಾರ ವಾದ ವಿವಾದ, ವಾಗ್ವಾದ, ಕೆಲವರಿಗೆ ಕಣ್ಣುಗಳ ತೊಂದರೆ, ಕುಟುಂಬದಲ್ಲಿ ದುಃಖ ಉಂಟಾಗುವ ಸಾಧ್ಯತೆ ಇದೆ. ಮತ್ತೆ ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಟೈಮ್ ಚೆನ್ನಾಗಾಗುತ್ತೆ, ಧೈರ್ಯ ಹೆಚ್ಚಾಗುತ್ತೆ, ಜಯ ಪ್ರಾಪ್ತಿಯಾಗುತ್ತೆ, ನೆಮ್ಮದಿಯ ಜೀವನವನ್ನು ನಡೆಸ್ತೀರಿ. ಈ ವಾರದಲ್ಲಿ ಒಟ್ಟು 5 ದಿನ ಶುಭ. ಸೋಮವಾರ, ಮಂಗಳವಾರ, ಬುಧವಾರ, ಶನಿವಾರ, ಭಾನುವಾರ. ಇನ್ನ ವಾರದ ಮಧ್ಯದಲ್ಲಿ 2 ದಿನ ಮಾತ್ರ ಟೈಮ್ ಚೆನ್ನಾಗಿರಲ್ಲ. ಹಾಗಾದ್ರೆ ನೀವೆಲ್ಲರೂ ಕೂಡ ಏನು ಮಂತ್ರ ಜಪ ಮಾಡಬೇಕು ಅಂದಾಗ ಓಂ ಕಾಲ ಕಾಲಾಯ ನಮಃ ಅಂತ ಕಾಲಭೈರವನ್ನ ನೆನಪು ಮಾಡ್ತಾ, ಶಿವನನ್ನ ಪ್ರಾರ್ಥನೆ ಮಾಡ್ತಾ, ಶಿವನಿಗೆ ಪಂಚಾಮೃತ ಅಭಿಷೇಕವನ್ನು ನೀವು ಮಾಡಿಸೋದ್ರಿಂದ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಡಿಮೆ ಆಗುತ್ತೆ. ಇನ್ನ ಕಾಯ್ತಾ ಇದ್ದೀರಾ, ರಾಶಿ ಚಕ್ರದಲ್ಲಿ 12ನೇ ರಾಶಿ, ದ್ವಾದಶ ರಾಶಿ ಯಾವುದು? ಮೀನ ರಾಶಿ. ಮೀನ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಮೀನ ರಾಶಿಯವರಂತೂ ಸಿಕ್ಕಾಪಟ್ಟೆ ಕಷ್ಟವನ್ನ ಆಗ್ಲೇ 2.5-3 ವರ್ಷದಿಂದ ಅನುಭವಿಸ್ತಾ ಇದ್ದೀರಿ. ಇಷ್ಟು ದಿವಸ ನಿಮಗೆ ಶನಿ ದೂರ ಇದ್ದ, ಈಗ ನಿಮ್ಮ ಜನ್ಮ ರಾಶಿಯಲ್ಲಿ ಬಂದಿರೋದ್ರಿಂದ ಬಹಳ ಸೂಕ್ಷ್ಮವಾಗಿ ನಿಮ್ಮನ್ನ ಗಮನಿಸ್ತಾನೆ. ಮನಸ್ಸಲ್ಲಿ ದುಃಖ, ಇಷ್ಟು ದಿವಸ ರಾಹು ಇದ್ದ, ಮಾನಸಿಕ ಒತ್ತಡ ಇತ್ತು, ಈಗ ಮಾನಸಿಕ ದುಃಖ, ತಾಯಿಗೆ ದುಃಖ ಉಂಟಾಗುವಂಥದ್ದು. ಆಮೇಲೆ ಶನಿ ನಿಮಗೆ ಲಾಭಾಧಿಪತಿ ಕೂಡ, ತಾವು ಮಾಡುವಂತ ವೃತ್ತಿಯಿಂದ ಲಾಭನೂ ಕೂಡ ತಂದು ಕೊಡ್ತಾನೆ. ದ್ವಿತೀಯ ಭಾವದಲ್ಲಿ ಬುಧ ಚತುರ್ಥಾಧಿಪತಿ, ಸಪ್ತಮಾಧಿಪತಿಯಾಗಿ ಬುಧ ನಿಮಗೆ ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ತಿರೋದ್ರಿಂದ ಧನ ಹೆಂಗ್ ಪ್ರಾಪ್ತಿಯಾಗುತ್ತೆ? ನಿಮ್ಮ ಸಂಗಾತಿಯಿಂದ ಧನ ಪ್ರಾಪ್ತಿ, ನಿಮ್ಮ ಮನೆ ಬಾಡಿಗೆಗಳಿಂದ ಧನ ಪ್ರಾಪ್ತಿ, ಮನೆ ಬಾಡಿಗೆಗಳ ಜೊತೆಗೆ ವಾಹನಗಳು ಕೂಡ ಬಾಡಿಗೆ ಕೊಟ್ಟಿರ್ತೀರಿ, ಟುಲೆಟ್ ಕೊಟ್ಟಿರ್ತೀರಿ, ಟುಲೆಟ್ ಅಂತ ಹಾಕಿರ್ತೀರಿ, ಅದಕ್ಕೆಲ್ಲ ಮನೆಗೆ ಬಂದು ಯಾರಾದ್ರೂ ವಾಸ ಮಾಡ್ತಾರೆ, ಬಾಡಿಗೆನೂ ಕೊಡ್ತಾರೆ. ವಾಹನಗಳಿಂದನೂ ಕೂಡ ಬಾಡಿಗೆ ಬರುತ್ತೆ, ಬಸ್ ಇಟ್ಟಿರ್ಬೋದು, ಕಾರುಗಳು ಇಟ್ಟಿರ್ಬೋದು, ಒಳ್ಳೆ ಅನುಕೂಲಗಳಾಗುತ್ತೆ. ತೃತೀಯ ಭಾವವನ್ನ ಶನಿ ನೋಡೋದ್ರಿಂದ ಧೈರ್ಯ, ಸ್ಥೈರ್ಯದ ವಿಚಾರದಲ್ಲಿ ಸ್ವಲ್ಪ ಭಯ ಅನ್ನೋದು ನಿಮ್ಗೆ ಇದ್ದೇ ಇರುತ್ತೆ. ನೀವು ವಿವಾಹ ಆಗಿದ್ದರೆ ನಿಮ್ಮ ಸಂಗಾತಿಯಿಂದ, ನಿಮ್ಮ ಸಂಗಾತಿಯ ಕುಟುಂಬದಿಂದನೂ ಕೂಡ ನಿಮಗೆ ಧನ ಪ್ರಾಪ್ತಿಯಾಗುವಂತಹ ಸಾಧ್ಯತೆ ಇದೆ. ಇನ್ನು ಪಂಚಮ ಭಾವದಲ್ಲಿ ಮಂಗಳ ಗ್ರಹ, ಯಾವಾಗ ಮಂಗಳ ಗ್ರಹ ಪಂಚಮದಲ್ಲಿ ಸಂಚಾರ ಆಗ್ತಾನೆ ಆಗ ನಿಮ್ಮ ಬುದ್ಧಿ ಸರಿಯಾಗಿ ಕೆಲಸ ಮಾಡಲ್ಲ. ಯಾವುದಾದ್ರೂ ಒಂದು ದೊಡ್ಡ ನಿರ್ಣಯಗಳನ್ನ ಮಾಡ್ಬೇಕಾದ್ರೆ ಸಲಹೆಗಳನ್ನ ತಗೋಬೇಕಾಗುತ್ತೆ, ಅಥವಾ ಸ್ವಲ್ಪ ದಿವಸ ಪಾಸ್ ಮಾಡ್ಬೇಕಾಗುತ್ತೆ. ಕೆಲಸ ಮಾಡಬಾರ್ದು, ಟೈಮ್ ಚೆನ್ನಾಗಾಗೋವರೆಗೂ ಮಾಡಬಾರ್ದು, ಒಂದು ಸ್ವಲ್ಪ ದಿವಸ ನಿಲ್ಲಿಸ್ಬೇಕಾಗತ್ತೆ. ಇನ್ನ 6ನೇ ಮನೆ ಅಧಿಪತಿ ಸೂರ್ಯ ತೃತೀಯ ಭಾವದಲ್ಲಿ ಸಂಚಾರ. ಅವಾಗ 6ನೇ ಮನೆ ಅಂದಾಗ ಋಣ, ರೋಗಾದಿ, ದಾರಿದ್ರ್ಯ, ಪಾಪಕ್ಷುತ, ಭಯ, ಶೋಕ, ಮನಸ್ತಾಪ ನಶ್ಯಂತು. 6ನೇ ಮನೆ ಅಧಿಪತಿ 3ನೇ ಮನೆ ಸಂಚಾರ ಆಗ್ಬೇಕಾದ್ರೆ ನಿಮ್ಮ ಋಣ, ಏನೋ ಒಂದು ವಾಹನ ತಗೊಂಡಿರ್ತೀರಾ, ನಿಮ್ ತಮ್ಮನೋ ನಿಮ್ ತಂಗಿನೋ ವಾಹನ ಓಡಿಸಿ ಆಕ್ಸಿಡೆಂಟ್ ಮಾಡ್ಬೋದು. ತುಂಬಾ ಪ್ರೀತಿಯಿಂದ ಮೊಬೈಲ್ ತಗೊಂಡಿರ್ತೀರಾ, ಬೀಳಿಸ್ಬಿಟ್ಟು ಡ್ಯಾಮೇಜ್ ಮಾಡ್ಬೋದು. ಈ ತರ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆಗಳಿದೆ ಮೀನರಾಶಿ ಜಾತಕರಿಗೆ. ಇನ್ನು ಅಷ್ಟಮಾಧಿಪತಿ ಶುಕ್ರ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ತಿರೋದ್ರಿಂದ
ಒಂದು ಮನಸ್ಸು ವೈಭವ ಅನುಭವಿಸ್ಬೇಕು, ಸುಖ ಸಂತೋಷ ಅನುಭವಿಸ್ಬೇಕು, ರಾಯಲ್ ಆಗಿರ್ಬೇಕು ಅನಿಸ್ತಾ ಇರುತ್ತೆ. ಅದೇ ರೀತಿ ಶನಿ ಕೂಡ ಜೊತೆಲಿರೋದ್ರಿಂದ ಅನುಭವಿಸಕ್ಕೆ ಬಿಡಲ್ಲ, ಕಷ್ಟವನ್ನ ಕೂಡ ತಂದ್ಕೊಡ್ತಾನೆ ಮೀನರಾಶಿ ಜಾತಕರಿಗೆ. ಯಾಕಂದ್ರೆ ಮೀನರಾಶಿ ಜಾತಕರಿಗೆ ಶುಕ್ರ ಎಷ್ಟನೇ ಮನೆ ಅಧಿಪತಿ? ಶುಕ್ರ ತೃತೀಯಾಧಿಪತಿ ಮತ್ತು ಅಷ್ಟಮಾಧಿಪತಿಯಾಗಿ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ. ಪಾರ್ಟ್ನರ್ಶಿಪ್ ಇಂದ ದುಡ್ಡು ಬರಬೇಕು, ಸಹೋದರ ಸಹೋದರಿಯಿಂದ ದುಡ್ಡು ಬರಬೇಕು, ಇವೆಲ್ಲ ಬರೋಕೆ ಟೈಮ್. ಆಮೇಲೆ ಗುರು ನಿಮ್ಮನ್ನ ದಶಮ ಭಾವದನ್ನ ನೋಡ್ತಾ ಇರೋದ್ರಿಂದ ಯಾರ ಟೀಚರ್ಸ್ ಇದ್ದೀರಿ, ಪ್ರೊಫೆಸರ್ಸ್ ಇದ್ದೀರಿ, ಪುರೋಹಿತರಿದ್ದೀರಿ, ನಿಮ್ಗೆಲ್ಲ ಅನುಕೂಲವನ್ನ ಗುರು ಮಾಡ್ತಾನೆ. ಇನ್ನು 12ನೇ ಮನೆಯಲ್ಲಿ ಶಯನ ಸುಖ ಅನುಭವಿಸುವಂತಹ ಮನೆ 12ನೇ ಮನೆ. 12ನೇ ಮನೆ ರಾಹು ಸಂಚಾರ ಆಗ್ಬೇಕಾದ್ರೆ ರಾತ್ರಿ ಏನೋ ಒಂಥರ ಭಯ ಭಯ ಆಗ್ಬಿಡ್ಬೋದು, ಕೆಟ್ಟ ಕನಸುಗಳು ಬರ್ಬೋದು, ಇದರಿಂದ ನಿಮ್ಮ ಮಾನಸಿಕ ಒತ್ತಡ ಜಾಸ್ತಿ ಆಗುತ್ತೆ. ಈ ತರ ಎಲ್ಲ ತುಂಬಾ ಕಷ್ಟ ಅನುಭವಿಸೋರು, ವಾಮಾಚಾರದ ತೊಂದರೆಗಳು ಅನುಭವಿಸೋರು ನಿಮ್ಮ ಜನ್ಮ ಜಾತಗಳನ್ನ ತೋರಿಸಿ ಸೂಕ್ತ ಪರಿಹಾರಗಳನ್ನ ನಾನು ತಿಳಿಸ್ತೀನಿ. ವಿವಾಹ ಜೀವನದಲ್ಲಿ ತುಂಬಾ ಸಮಸ್ಯೆ ಅನುಭವಿಸ್ತಾ ಇರೋರು ಪತಿ ಪತ್ನಿ ಇಬ್ಬರ ಜಾತಕಗಳನ್ನ ಕೂಡ ನೀವು ತೋರಿಸ್ಬೇಕಾಗತ್ತೆ. ಹಾಗಾದ್ರೆ ಮೀನರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ, ಮಂಗಳವಾರ, ಬುಧವಾರ ಮಾನಸಿಕವಾಗಿ ಆಯಾಸ ಉಂಟಾಗುತ್ತೆ, ವ್ಯರ್ಥ ಓಡಾಟ ಉಂಟಾಗುತ್ತೆ, ತಾಯಿ ಅಥವಾ ತಾಯಿ ಜೊತೆ ಕಲಹಗಳು ಉಂಟಾಗುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ರೆ ಗುರುವಾರ, ಶುಕ್ರವಾರ ಉತ್ತಮ ಭವಿಷ್ಯ, ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ, ಪ್ರಮೋಷನ್ ಕೂಡ ಸಿಗುವ ಸಾಧ್ಯತೆಗಳಿದೆ. ಇನ್ನು ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಧನನಷ್ಟ, ವಾಗ್ವಾದಗಳು ಉಂಟಾಗುವ ಸಾಧ್ಯತೆಗಳಿದೆ. ಹಾಗಾದ್ರೆ ಈ ವಾರದಲ್ಲಿ ಒಟ್ಟು 5 ದಿನ ಎಚ್ಚರ: ಸೋಮವಾರ, ಮಂಗಳವಾರ, ಬುಧವಾರ, ಶನಿವಾರ, ಭಾನುವಾರ. ಪ್ರಿಯ ವೀಕ್ಷಕರೇ, ನಾನೀಗ ಮೇಷರಾಶಿಯಿಂದ ಮೀನರಾಶಿವರೆಗೂ ದ್ವಾದಶ ರಾಶಿ ಭವಿಷ್ಯವನ್ನು ತಿಳಿಸಿದ್ದೀನಿ. 1 ನಿಮಿಷ ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ, ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಓಂ ಸರ್ವೇಷಾಂ ಸ್ವಸ್ತಿರ್ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವಂತು, ಸರ್ವೇಷಾಂ ಮಂಗಳಂ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಿಮಗೆ ಸುಖ, ಶಾಂತಿ, ಸಮೃದ್ಧಿ ಎಲ್ಲ ಪ್ರಾಪ್ತಿಯಾಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ. ವಿಡಿಯೋ ಎಲ್ಲ ಕಡೆ ಶೇರ್ ಮಾಡಿ.